ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಶುಭೋದಯ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ಆಕರ್ಷಣಾ ನಿಯಮ. ಎಷ್ಟು ನಿಮ್ಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳ್ಬೋದು, ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು. ಇಲ್ಲ ಅಂದ್ರೆ ಸ್ಟಾರ್ಟ್ ಮಾಡೋಣ. ಆಕರ್ಷಣಾ ನಿಯಮ ಅಂದ್ರೆ ಕೇಳಿರ್ಬೋದು ನೀವು, ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಅಂತ. ಅಂದ್ರೆ ನಮ್ಗೆ ಬೇಕಾದನ್ನ, ನಾವು ಇಷ್ಟಪಟ್ಟದ್ದನ್ನ ಪಡೆಯೋದು ಅಂತ. ಮತ್ತೆ ಅದನ್ನ ಪ್ರಾಕ್ಟಿಕಲ್ ಆಗಿ ಈಗ ಈ ಆಧ್ಯಾತ್ಮಿಕ ವೆಬಿನಾರ್ ಏನಿದೆಯಲ್ಲ, ದಿಸ್ ಈಸ್ ಅ ಸ್ಪಿರಿಚುವಲ್ ವೆಬಿನಾರ್. ಓಕೆ, ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ತಾ ಇದ್ದೇವೆ ಫ್ರೆಂಡ್ಸ್. ಸೊ ಕೆಲವರು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಎಲ್ರು ಸುಲಭವಾಗಿ ಎಲ್ಲಾನು ಸಿಗುತ್ತೆ ಅವ್ರಿಗೆ, ಅವ್ರು ಅನ್ಕೊಂಡಿದ್ದೆಲ್ಲ ಸಿಗುತ್ತೆ. ಬಟ್ ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಎಷ್ಟೇ ಪ್ರಯತ್ನ ಮಾಡಿ, ಏನೇ ಮಾಡಿ ಅವರು ಕಷ್ಟಪಡ್ತಾನೆ ಇರ್ತಾರೆ. ಅವ್ರು ಏನ್ ಅನ್ಕೊಂಡದ್ದು ಆಗಲ್ಲ. ಅವರು ಪರಿಶ್ರಮ ಪಡ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ಯಾವಾಗ ಒಂದು ಫಲನೂ ಸಿಗಲ್ಲ. ಸೊ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ಏನೋ ಆಗ್ತಾನೆ ಇಲ್ಲ ನನ್ನ ಜೀವನದಲ್ಲಿ ಅಂತ ಅನ್ಕೊಳ್ತಾ ಇದ್ದಾರೆ. ಅದೇ ಸಮಸ್ಯೆಗಳು ಪುನರಾವರ್ತನೆ ಇರ್ತವೆ ಅವ್ರ ಜೀವನದಲ್ಲಿ. ಸೊ ನಾವು ಬಯಸದಿದ್ರೂ ಸಹ ರೋಗ, ಸಾಲ ಬಾಧೆ ಇರ್ಬೋದು, ಅವರಿಗೆ ಭಯ, ವಿಷಕಾರಿ ಸಂಬಂಧಗಳ ಜೊತೆ, ಟಾಕ್ಸಿಕ್ಸ್ ರಿಲೇಶನ್ಶಿಪ್ ಜೊತೆಗಿರ್ತಾರೆ, ತುಂಬಾ ಒತ್ತಡವನ್ನ ಅನುಭವಿಸ್ತಾ ಇರ್ತಾರೆ. ಇದೆಲ್ಲ ಅವರು ಯಾಕೆ ಆಕರ್ಷಿಸ್ತಾರೆ ಅಂತಂದ್ರೆ, ವೆರಿ ಸಿಂಪಲ್, ತುಂಬಾ ಸರಳ ಆಗಿದೆ. ನಾವು ಯಾವಾಗಲೂ ಏನ್ ಮ್ಯಾನಿಫೆಸ್ಟ್ ಮಾಡ್ತೀವಲ್ಲ, ಅದನ್ನೇ ನಾವು ಆಕರ್ಷಿಸ್ತೀವಿ. ಅಂದ್ರೆ ನಾವು ಮನಸ್ಸಲ್ಲಿ ಏನ್ ಅನ್ಕೋತಾ ಇರ್ತೀವಿ, ಅದನ್ನೇ ಆಕರ್ಷಿಸ್ತಾ ಇರ್ತೀವಿ. ಸೊ ಪ್ರಜ್ಞಾಪೂರ್ವಕವಾಗಿ ನಾವು ಅರಿವಿಲ್ದೆ ಅಥವಾ ಪ್ರಜ್ಞಾಪೂರ್ವಕವಾಗಿಯೂ ಕೂಡ, ಮತ್ತೆ ಅರಿವಿಲ್ದು, ಕಾನ್ಶಿಯಸ್ಲಿ ಆರ್ ಅನ್ಕಾನ್ಶಿಯಸ್ಲಿ. ಸೊ ಇಂದಿನ ವೆಬ್ರ ಯಾವುದು ಮ್ಯಾಜಿಕ್ ಅಲ್ಲ ಫ್ರೆಂಡ್ಸ್. ಏನಂದ್ರೆ ಇದು ಒಂದು ನಿಯಮದ ಬಗ್ಗೆ. ಅಂದ್ರೆ ಈಗ ಗುರುತ್ವಾಕರ್ಷಣೆ ಒಂದು ನಿಯಮ, ಜೀರ್ಣಕ್ರಿಯೆ ಒಂದು ನಿಯಮ, ಕರ್ಮ ಕೂಡ ಒಂದು ನಿಯಮ ಫ್ರೆಂಡ್ಸ್. ಅದೇ ರೀತಿ ಆಕರ್ಷಣಾ ನಿಯಮವು ಒಂದು ಸಾರ್ವತ್ರಿಕ ನಿಯಮ ಆಗಿದೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಜೀವನದಲ್ಲಿ 24 ಗಂಟೆ 7 ದಿನ ಇದು ಕೆಲಸ ಮಾಡ್ತಾನೆ ಇರ್ತದೆ. ಸೊ ನೀವು ಇವತ್ತು ಅದ್ರ ಬಗ್ಗೆನೆ ಕಲಿತಾ ಇರ್ತೀವಿ. ಸೊ ಹಾಗಾದ್ರೆ ಆಕರ್ಷಣಾ ನಿಯಮ ಅಂದ್ರೆ ಏನು? ಅಭಿವ್ಯಕ್ತಿ, ಕನ್ನಡದಲ್ಲಿ ಅಭಿವ್ಯಕ್ತಿ ಅಂದ್ರೆ ಏನು? ಮ್ಯಾನಿಫೆಸ್ಟೇಷನ್. ಹೆಚ್ಚಿನ ಜನರು ಮ್ಯಾನಿಫೆಸ್ಟೇಷನ್ ಅಲ್ಲಿ ಯಾಕೆ ವಿಫಲರಾಗ್ತಾರೆ ಅಂದ್ರೆ, ಅವ್ರಿಗೆ ಆಸೆ ಇರುತ್ತೆ, ಯಾವ್ದು ಬೇಕು ಇದ್ ಬೇಕು, ಆದ್ರೆ ಅದನ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅದರಿಂದ ಅವರು ಬಳಲ್ತಾ ಇರ್ತಾರೆ. ಸೊ ಮನಸ್ಸು, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಮತ್ತೆ ನಮ್ಮ ನಂಬಿಕೆಗಳು ಏಕೆ ಅವು ಕಾರ್ಯನಿರ್ವಹಿಸಲ್ಲ, ಪ್ರಾಕ್ಟಿಕಲ್ ಆಗಿ ಅವು ಯಾಕೆ ಕಾರ್ಯನಿರ್ವಹಿಸಲ್ಲ ಅಂತಂದ್ರೆ, ಹಂತ ಹಂತವಾಗಿ ಅಂದ್ರೆ ಪ್ರಾಕ್ಟಿಕಲಿ ನಾವು ಅಭಿವ್ಯಕ್ತಿ ವಿಧಾನವನ್ನ ತಿಳ್ಕೊಳ್ಳೋಣ. ಅಂದ್ರೆ ಆರೋಗ್ಯ, ಹಣ, ಶಾಂತಿ, ಸಂಬಂಧಗಳು, ಯಶಸ್ಸನ್ನ ಹೇಗೆ ವ್ಯಕ್ತಪಡಿಸುವುದು. ಜನ ಸಾಮಾನ್ಯವಾಗಿ ಮಾಡೋ ತಪ್ಪ ಏನಂತಂದ್ರೆ, ನೀವು ಇಂದು ಅದನ್ನ ಪ್ರಾರಂಭಿಸಬಹುದಾದ ದೈನಂದಿನ ಅಭ್ಯಾಸಗಳೇನಿರ್ತಾವಲ್ಲ, ಡೇ ಟು ಡೇ ಆಕ್ಟಿವಿಟೀಸ್, ನೀವು ಅದನ್ನ ಅನ್ವಯಿಸಿದ್ರೆ ಈ ಜ್ಞಾನ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು. ಇದು ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್. ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಪಡಿತಾ ಇದ್ದೀರಾ, ನಿಮ್ಗೆ ಜೀವನದಲ್ಲಿ ಏನ್ ಬೇಕಾಗಿದೆ, ಏನ್ ಮ್ಯಾನಿಫೆಸ್ಟೇಷನ್ ಮಾಡೋರಿದ್ರೆ, ಅದು ಒಂದೇ ದಿನ ಅಲ್ಲ, ನಿಮ್ಮ ಇಡೀ ಜೀವನದಲ್ಲಿ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅದು. ಅಂದ್ರೆ ಆಕರ್ಷಣಾ ನಿಯಮ ಅಂದ್ರೆ ಏನು? ಹಾಗಾದ್ರೆ ಆಕರ್ಷಣಾ ನಿಯಮ ಏನ್ ಹೇಳ್ತದೆ ಅಂತಂದ್ರೆ, ನೀವು ನೀವ್ ಏನ್ ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೀವ್ ಏನ್ ಅನ್ಕೋತೀರಾ ಅದೇ ಆಕರ್ಷಣೆ ಮಾಡ್ತೀರಾ. ನೀವು ಏನ್ ಯೋಚಿಸ್ತಿದ್ದೀರಾ ಅದನ್ನೇ ನೀವು ಭಾವಿಸೋದು, ಅದನ್ನೇ ನೀವು ಕಂಪಿಸೋದು. ನೀವ್ ಏನ್ ಕಂಪಿಸ್ತೀರಾ ಅದನ್ನೇ ನೀವು ಆಕರ್ಷಿಸೋದು. ನೀವು ಏನನ್ನ ಬಯಸ್ತೀರಾ ಎಂಬುದನ್ನ ನೀವು ಆಕರ್ಷಿಸೋದಿಲ್ಲ ಫ್ರೆಂಡ್ಸ್. ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಅದು ಇರುತ್ತೆ ಅಂತ ಹೇಳಿದ್ರು. ನೀವು ಏನನ್ನ ಆಕರ್ಷಿಸ್ತೀರಿ? ಈಗ ಸರಳ ವಿಧಾನ, ಒಂದು ಎಕ್ಸಾಂಪಲ್ ಅಲ್ಲಿ ಹೇಳ್ಬೇಕಂದ್ರೆ, ನೀವು ಯಾವಾಗಲೂ ಚಿಂತೆ ಮಾಡ್ಕೊಂತಿದ್ದೀರಾ ಅನ್ಕೊಳ್ಳಿ. ನಿಮ್ಮ ಚಿಂತೆ ಮಾಡಲು ಹೆಚ್ಚಿನ ಸಂದರ್ಭಗಳನ್ನ ನೀವು ಆಕರ್ಷಿಸ್ತೀರ. ಆದ್ರೆ ನೀವು ಯಾವಾಗಲೂ ಚಿಂತೆ ಮಾಡೋಕೆನೆ ಆಕರ್ಷಿಸ್ತೀರ. ನೀವು ಯಾವಾಗಲೂ ಭಯ ಪಡ್ತಾ ಇದ್ರೆ ನೀವು ಭಯವನ್ನ ಆಕರ್ಷಿಸ್ತೀರ ಫ್ರೆಂಡ್ಸ್. ಸೊ ನೀವು ಕೆಲಸ ಮಾಡಲ್ಲ ಅದ್ರ ಈ ಭಯದಿಂದ ನಾನು ಹೊರಗೆ ಹೇಗ್ ಬರ್ಲಿ, ಇದಕ್ಕೆ ನಾನು ಯಾವ ಆಕ್ಟಿವಿಟೀಸ್ ಮಾಡ್ಬೇಕು, ಡೈಲಿ ನಾವು ಯಾವ ಆಕ್ಟಿವಿಟೀಸ್ ನ ಕೈಗೊಂಡ್ರೆ ಈ ಭಯದಿಂದ, ಈ ಚಿಂತೆಯಿಂದ, ಈ ಒಂದು ಹಣದ ಕೊರತೆಯಿಂದ ನಾನು ಹೊರಗೆ ಬರ್ಬೋದು ಅಂತಂದ್ರೆ, ಹೊರಗೆ ಬರ್ಬೋದು ಅಂತ ನಾವು ಯೋಚನೆ ಮಾಡಲ್ಲ. ಅದನ್ನೇ ಇದು ಪ್ರಾಬ್ಲಮ್ ಆಗಿದೆ ಅಂತಾನೆ ಯೋಚನೆ ಮಾಡ್ತಾ ಇದ್ರೆ ನಾವು ಯಾವತ್ತೂ ಅದರಿಂದ ಹೊರಗೆ ಬರಲ್ಲ. ಸೊ ನೀವು ಕೃತಜ್ಞರಾಗಿದ್ರೆ ನೀವು ಸಮೃದ್ಧಿಯನ್ನ ಆಕರ್ಷಿಸ್ತೀರ. ನೀವು ನಾನು ಆರೋಗ್ಯವಾಗಿದ್ದೀನಿ ಅಂತ ನೀವು ನಂಬಿದ್ರೆ ನಿಮ್ಮ ದೇಹ ಗುಣ ಆಗಕ್ಕೆ ಪ್ರಾರಂಭಿಸ್ತದೆ. ನಾನು ನಿಮ್ಗೆ ಯಾವಾಗ್ಲೂ ಹೇಳಿದ್ದೀನಿ, ನೀವು ಏನು ತಲೆಯಲ್ಲಿ ಏನು ಯೋಚಿಸ್ತೀರ, ಯಾವ ರೀತಿ ಯೋಚಿಸ್ತೀರ ಅದೇ ನಿಮ್ಮ ದೇಹ ಅನುಸರಿಸ್ತದೆ. ಮೆದುಳು
ಏನ್ ಹೇಳುತ್ತೆ ಅದೇ ನಮ್ಮ ಇಡೀ ದೇಹ ಇದೊಂದು ಬಾಸ್ ಇದ್ದಾಗೆ. ಅದು ನಮ್ಮ ದೇಹ ಅದನ್ನೇ ಕಾಯಿಲೆ ಬರೋದು ಮೊದಲು ದೇಹಕ್ಕಲ್ಲ, ಮೊದಲು ಎಲ್ಲಿಗೆ? ನಮ್ಮ ಮೆದುಳಿಗೆ ಫ್ರೆಂಡ್ಸ್. ನಾವು ಆರೋಗ್ಯವಾಗಿದ್ದೇನೆ ಅಂತ ನಾನ್ ನಂಬಿದ್ರೆ ನನ್ನ ದೇಹ ಗುಣವಾಗಕ್ಕೆ ಪ್ರಾರಂಭಿಸ್ತದೆ. ಸೊ ಈ ನಿಯಮ ನಿಮ್ಗೆ ಹೆಂಗ್ ಕಾರ್ಯನಿರ್ವಹಿಸ್ತದೆ ಅಂತಂದ್ರೆ ನಿಮ್ಮ ಆಲೋಚನೆಗಳ ಮೇಲೆ, ನಿಮ್ಮ ಭಾವನೆಗಳ ಮೇಲೆ, ನೀವು ಇಟ್ಟಿರೋ ನಂಬಿಕೆಗಳ ಮೇಲೆ, ಮತ್ತೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅಂದ್ರೆ ಯುವರ್ ಸಬ್ ಕಾನ್ಸಿಯಸ್ ಮೈಂಡ್. ಈ ಶಕ್ತಿ ಅಥವಾ ಕಂಪನ ಏನಿದೆ ನಿಮ್ಮ ಈಗ ನಮ್ಮ ಭಾರತೀಯ ಒಂದು ಪ್ರಾಚೀನ ಇದ್ರಲ್ಲಿ ಬುದ್ಧಿವಂತಿಕೆನೆ ಹೇಳಿದೆ. ಏನ್ ಹೇಳಿ? ಯದ್ಭವಂ ತದ್ಭವತಿ ಅಂತ. ನೀವು ಒಳಗೆ ಹೇಗೆ ಭಾವಿಸ್ತಿರೋ ಹಾಗೆ ಅದು ಹೊರಗಡೆ ಕೂಡ ನಡೀತದೆ. ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಫೈನಲಿ? ಅಂದ್ರೆ ನಿಮ್ಮ ಆಂತರಿಕ ವಾಸ್ತವನ್ನ ಬಾಹ್ಯ ವಾಸ್ತವಕ್ಕೆ ತರುವುದು ಅಂತ. ಇಂದು ನಿಮ್ಮ ಜೀವನದಲ್ಲಿ ನೀವು ಏನ್ ನೋಡ್ತೀರಾ? ನಿಮ್ಮ ಆರೋಗ್ಯ, ನಿಮ್ಮ ದೇಹ, ನಿಮ್ಮ ಸಂಬಂಧಗಳು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಅಂದ್ರೆ ಹಣ, ನಿಮ್ಮ ಶಾಂತಿ, ನಿಮ್ಮ ಒತ್ತಡ ಎಲ್ಲವೂ ನಿಮ್ಮ ಹಿಂದಿನ ಚಿಂತನೆಯ ಅಭಿವ್ಯಕ್ತಿಗಳು. ಅಂತಂದ್ರೆ ಇವಾಗ ನಿಮ್ಗೆ ಹಣದ ಕೊರತೆ ಆಗಿದೆ, ನಿಮ್ಗ ಸಂಬಂಧಗಳು ಸರಿ ಇಲ್ಲ, ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನೀವೇ. ಯಾಕಂದ್ರೆ ನೀವು ಅದನ್ನೇ ಆಕರ್ಷಿಸಿದ್ರೆ ಅದಕ್ಕೆ ನಿಮ್ಗೆ ಅದೇ ತರ ಆಗಿರುತ್ತೆ. ಹಿಂದಿನ ಚಿಂತನೆಯ ಅಭಿವ್ಯಕ್ತಿಗಳು ಅಂತ. ನೀವು ಹಿಂದೆ ಯಾವ ತರ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದಕ್ಕೆ ಅದು ಆಗಿರುತ್ತೆ. ಸೊ ಅಭಿವ್ಯಕ್ತಿ ಅಂದ್ರೆ ಅಂತಂದ್ರೆ ಕಲ್ಪನೆ, ಕೇವಲ ಕಲ್ಪನೆ, ಕೇವಲ ಹಾರೈಕೆ, ಕೇವಲ ದೃಢೀಕರಣಗಳನ್ನ ಪಠಿಸೋದು ಅಂತ. ನಿಮ್ಗೆ ಮುಂದೆ ಮುಂದೆ ಇದು ಅರ್ಥ ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಇದು, ಮೊದಲನೇ ಸಲ ಅರ್ಥ ಆಗಲ್ಲ. ಆಕ್ಚುಲಿ ನನ್ಗೂ ಕೂಡ ಇದು ಯಾವಾಗ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಇದನ್ನ ಅನುಭವಿಸ್ತಾ ಇರ್ತೀವಿ, ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರ್ತೀವಲ್ಲ, ಅವಾಗ ಇದು ಏನಾಗುತ್ತೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅಭಿವ್ಯಕ್ತಿ ಅಂದ್ರೆ ಚಿಂತನೆ ಪ್ಲಸ್ ಭಾವನೆ ಪ್ಲಸ್ ನಂಬಿಕೆ ಪ್ಲಸ್ ಕ್ರಿಯೆಯ ಜೋಡಣೆ. ಇದನ್ನೆಲ್ಲ ನಾವು ಒಂದಕ್ಕೊಂದು ಜಾಯಿಂಟ್ ಮಾಡಿದಾಗ ಏನಾಗುತ್ತೆ? ಆ ಕ್ರಿಯೆ ನಡೆಯುತ್ತೆ ಫ್ರೆಂಡ್ಸ್. ಹೆಚ್ಚಾಗಿ ಜನ ಏನ್ ಮಾಡ್ತಾರೆ? ಮ್ಯಾನಿಫೆಸ್ಟೇಷನ್ ಅವ್ರು ನಾನು ಅನ್ಕೊಂಡಿದ್ದು ಆಗಲ್ಲ, ವಿಫಲ ಯಾಕಾಗುತ್ತೆ ಅವರಲ್ಲಿ? ಯಾಕೆ ಫೇಲ್ ಆಗ್ತಾರೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತಂದ್ರೆ ಇದು ಬಹಳ ಮುಖ್ಯ. ಜನ ಹೇಳ್ತಾರೆ ನಾನು ಆಕರ್ಷಣೆ ನಿಯಮಗಳನ್ನ ಪ್ರಯತ್ನ ಮಾಡಿದೆ, ಆದ್ರೆ ಅದು ಯಾವುದು ಕೆಲಸ ಮಾಡ್ಲಿಲ್ಲ. ನಾನು ಅಫರ್ಮೇಷನ್ ಮಾಡಿದೆ, ಆದ್ರೆ ಯಾವುದು ಬದಲಾಗ್ಲಿಲ್ಲ ನನ್ನ ಜೀವನದಲ್ಲಿ. ನಾನು ಈ ವಿಜುವಲೈಸೇಷನ್ ಕೂಡ ಮಾಡಿದೆ, ಯಾವುದು ಫಲಿತಾಂಶವನ್ನ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಸಮಸ್ಯೆ ಇದು ನಿಮ್ದು ಇದ್ರದಲ್ಲ, ನಿಯಮದ್ದಲ್ಲ, ಆಕರ್ಷಣೆ ನಿಯಮದಲ್ಲ, ಮ್ಯಾನಿಫೆಸ್ಟೇಷನ್ ಅಲ್ವೇ ಅಲ್ಲ. ಸಮಸ್ಯೆ ನಿಮ್ಮ ತಪ್ಪು ತಿಳುವಳಿಕೆ. ವೈಫಲ್ಯಕ್ಕೆ 7 ದೊಡ್ಡ ಕಾರಣ ಅಂದ್ರೆ ಅನುಮಾನ. ಈಗ ನನಗೆ ಬೇಕು ಎಂದು ನನಗ್ ಬೇಕು ಅಂತ ನೀವು ಹೇಳಿದ್ರೆ ನಿಮ್ಗೆ ಅದು ಸಿಗಲ್ಲ ಫ್ರೆಂಡ್ಸ್. ವಿಶ್ವ ಖಚಿತತೆಗೆ ಪ್ರತಿಕ್ರಿಯಿಸ್ತದೆ. ಅಂದ್ರೆ ನೀವು ಎಷ್ಟದನ್ನ ಅದು ಖಚಿತತೆಗೆ ಪ್ರಯತ್ನಿಸ್ತದೆ ಅಂದ್ರೆ ಬೇಡಿಕೊಳ್ಳೋದ್ರಿಂದ ಬರಲ್ಲ ಅದು. ಆಮೇಲೆ ಭಯದಿಂದ ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ ಅನ್ಕೊಳ್ಳಿ, ಭಯ ತಕ್ಷಣ ಅಭಿವ್ಯಕ್ತಿಯನ್ನ ರದ್ದುಗೊಳಿಸ್ತದೆ ಅಂತ ಹೇಳ್ತಾರೆ. ಅದನ್ನ ಡಿಸ್ಕ್ವಾಲಿಫೈ ಮಾಡಿಬಿಡುತ್ತೆ. ಭಯದಿಂದ ನೀವು ಯಾವುದು ಮ್ಯಾನಿಫೆಸ್ಟೇಷನ್ ಮಾಡಂಗಿಲ್ಲ. ಇದು ಹೇಳ್ತೀನಿ ನಾನು ಪ್ರಾಕ್ಟಿಕಲಿ ಹೇಗೆ ಅಂತ. ನಕಾರಾತ್ಮಕ ಸ್ವಮಾತು ಅಂದ್ರೆ ನಾವೇ ಅನ್ಕೊಳ್ಳೋದು, ನಾನೇ ದುರದೃಷ್ಟವಂತ, ನನ್ನ ಕೈಲಿ ಏನೂ ಆಗಲ್ಲ, ನನ್ಗೆ ಏನು ಕೆಲಸ ಮಾಡೋದೇ ಇಲ್ಲ ಅಂತ. ಉಪಪ್ರಜ್ಞೆ ಪ್ರೋಗ್ರಾಮಿಂಗ್ ಹೆಂಗಾಗತ್ತೆ ಅಂದ್ರೆ ಅವು ಕೆಲವೊಂದು ಬಾಲ್ಯದ ಅವು ನಂಬಿಕೆಗಳು ಹಾಗೇ ನಿಮ್ ಜೊತೆ ಇರ್ತವೆ. ಸಮಾಜದ ಸ್ಥಿತಿಗತಿ, ಯಾವ್ದಾದ್ರು ಆಘಾತ, ಇವು ನೀವು 3 ನಿಮ್ಮ ತಲೆಯಲ್ಲಿ ಇದ್ರೆ ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಸೊ ಭಾವನಾತ್ಮಕ ವಿರೋಧಾಭಾಸ, ನಾನು ಶ್ರೀಮಂತ ಎಂದ ನೀವು ಹೇಳೋದು, ಆದ್ರೆ ಒಳಗೆ ನೀವು ಬಡವರ ತರ ಅನುಭವಿಸೋದು. ನಾನು ಶ್ರೀಮಂತ ಅಂತ ನಾನು ಹೇಳಿದ್ರೆ ನೀವು ಅನುಭವಿಸೋದು ಕೂಡ ಶ್ರೀಮಂತರ ತರನೇ ಅನುಭವಿಸ್ಬೇಕು. ಈಗ ನಾನು ಎಲ್ಲಾದ್ರೂ ಹೋಗ್ಬೇಕು, ನಾನು ಏನಾದ್ರು ಮಾತಾಡ್ಬೇಕು, ನಂಗೆ ಮಾತಾಡಕ್ಕೆ ಬರಲ್ಲ ಅಂತಂದ್ರೆ ನಾನು ಅದೇ ತರ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ನನಗೆ ಮಾತಾಡಕ್ಕೆ ಬರಲ್ಲ. ಸೊ ನೀವು ಹೆಂಗೆ ನೀವು ಅನ್ಕೊಂತೀರಾ ಅದು ಹಾಗೆ ಆಗ್ತದೆ. ಸೊ ನೀವು ಶ್ರೀಮಂತ ಅಂತ ಅನ್ಕೊಂಡ್ರೆ ಒಳಗೆ ನೀವು ಬಡವ್ರ ತರ ಇದ್ರೆ ಅದು ಹೇಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ? 6ನೇದು ಅಸಹನೆ. ಅಸಹನೆ ಅಂದ್ರೆ ಇವಾಗ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಬಟ್ ಅವಾಗ ಅದನ್ನ ಚೆಕ್ ಮಾಡ್ತಾ ಇರೋದು. ಅಸಹನೆ, ಸಹನೆನೇ ಇರಲ್ಲ ಅದು ಆಗತ್ತೆ ಅನ್ನೋದಕ್ಕೆ. ನಾನು ಕೂಡ 2 years ಬ್ಯಾಕ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ. ಅದು ಇವಾಗ ಅದೇನಾಗ್ತಾ ಇದೆ, ನಡೀತಾ ಇದೆ. ಅಂದ್ರೆ ಅದು ನಾನು ಏನ್ ಅನ್ಕೊಂಡಿದ್ದೆ 2 years ಬ್ಯಾಕ್ ಅದು ಇವಾಗ ಆಗಿದೆ. ಸೊ ಮ್ಯಾನಿಫೆಸ್ಟೇಷನ್ ನನ್ನ 100% ನನ್ನ ಲೈಫಲ್ಲಿ ವರ್ಕ್ ಆಗಿ. ಸೊ ಅಸಹನೆ ಇರಬಾರ್ದು. ನಿರಂತರವಾಗಿ ನಾವು ಪರಿಶೀಲಿಸೋದು ಎಲ್ಲ ಮಾಡಬಾರ್ದು. ಅವಾಗ ಅದನ್ನ ಚೆಕಿಂಗ್ ಮಾಡೋದು, ಈ ತರ ಎಲ್ಲ ಮಾಡ್ಬೋದು. ಕಾರ್ಯದಲ್ಲಿ ಮಾತ್ರ ನಮ್ಮದು ಏನಿರ್ಬೇಕು, ಮಗ್ನ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರಲ್ಲಿ ಮಾತ್ರ ಗಮನ ಇರ್ಬೇಕು. ಸೊ ಯಾವುದೇ ಒಂದು ಕ್ರಿಯೆ ಇಲ್ಲದೆ ನೀವು, 2ನೇದು ಯಾವುದೇ ಕ್ರಿಯೆ ಇಲ್ಲದೆ ಈ ಮ್ಯಾನಿಫೆಸ್ಟೇಷನ್ಗೆ ಇದು ಏನು ಪ್ರೇರಿತ ಕ್ರಿಯೆ ಅಗತ್ಯವಿಲ್ಲ. ಅಂದ್ರೆ ನಿಮ್ಗೆ
ಇನ್ಸ್ಪೈರ್, ಯಾರಾದ್ರೂ ಅದರಲ್ಲಿ ಇನ್ಸ್ಪೈರ್ ಆದವರೇ ಬೇಕಾಗುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಇನ್ಸ್ಪಿರೇಷನ್ ತಗೋಬೇಕು ಬೇರೆಯವ್ರ ಕಡೆಯಿಂದ. ಯಾವುದೇ ಕ್ರಿಯೆ ಇಲ್ಲದೆ ನೀವು ಮಾಡಕ್ಕಾಗಲ್ಲ. ಇನ್ಸ್ಪಿರೇಷನ್ ನಿಮ್ಗೆ ಯಾರಾದ್ರಿಂದ ಇನ್ಸ್ಪೈರ್ ಆಗ್ಲೇಬೇಕು ನೀವು. ಆವಾಗ ಏನಾಗುತ್ತೆ, ನಿಮ್ಗೆ ಅದು ಕಾರ್ಯ ಕೆಲಸ ಮಾಡುತ್ತೆ. ಸೊ ಉಪಪ್ರಜ್ಞೆ ಮನಸ್ಸಿನ ಪಾತ್ರ ಅಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ರೋಲ್ ಏನಿದೆ ಅಂತಂದ್ರೆ, ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್, ಈ ಸಬ್ ಕಾನ್ಸಿಯಸ್ ಮೈಂಡ್ ಅಂದ್ರೆ ಏನಂದ್ರೆ, ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ. ಈಗ ನಾವು ದಿನಾ ಹಗಲಲ್ಲಿ ಎಲ್ಲ ಮಾತಾಡ್ತಾ ಇರ್ತೀವಿ, ಅದೆಲ್ಲ ಏನ್ ಹೇಳಿ, ಅದು ಕಾನ್ಸಿಯಸ್ ಮೈಂಡ್. ನಾವು ಕಾನ್ಸಿಯಸ್ ಆಗಿರ್ತೀವಿ. ನಾವು ಮಲಗಿರ್ತೀವಿ ನೋಡಿ, ಅವಾಗ ನಮ್ ಸಬ್ ಕಾನ್ಸಿಯಸ್ ಮೈಂಡ್ ವರ್ಕ್ ಆಗಿರುತ್ತೆ. ಇಡೀ ದಿನ ನಾವು ಏನೇನ್ ಮಾಡ್ತಾ ಇರ್ತೀವಿ ಅದೆಲ್ಲ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸ್ಟೋರೇಜ್, ಹಾರ್ಡ್ ಡಿಸ್ಕ್ ಅಲ್ಲಿ ಏನಾಗುತ್ತೆ, ಸ್ಟೋರ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ರಾತ್ರಿ ಎಲ್ಲ ನಾವು ರಾತ್ರಿ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಯಾಕಂದ್ರೆ ಒಳ್ಳೆ ಆಲೋಚನೆಗಳನ್ನೆಲ್ಲ ನಾವು ಡೇಯಲ್ಲಿ ಹಾಕಿದ್ರೆ ಒಳ್ಳೆ ಆಲೋಚನೆಗಳೇ ಎಲ್ಲ ಸ್ಟೋರ್ ಆಗ್ತವೆ. ಅದಕ್ಕೆ ನೋಡಿ, ನಮ್ಗೆ ಹಿಂದೆ ಒಂದು 25 ವರ್ಷದ ಹಿಂದೆ ನಡೆದಿರೋ ಕೆಲವು ಘಟನೆಗಳು ಮಾತ್ರ ನಮಗೆ ಜ್ಞಾಪಕ ಇದಾವೆ. ಆದ್ರೆ ಕೆಲವು ಘಟನೆಗಳು ಯಾಕೆ ಜ್ಞಾಪಕ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಯಾಕೆ ಜ್ಞಾಪಕ ಇಲ್ಲ ಅಂತ. ಸೊ ನಮ್ಮ ಉಪಪ್ರಜ್ಞೆ ಮನಸ್ಸು ಯಾವ್ದನ್ನ ಸ್ಟೋರ್ ಮಾಡ್ಬೇಕು, ನೀವು ಕೆಟ್ಟದಾಗಿ ಯೋಚನೆ ಇದ್ರೆ, ಯಾವ್ದಾದ್ರು ಆಘಾತ ಆಗಿದ್ರೆ, ಅವು ಕೆಟ್ಟ ಯೋಚನೆಗಳೇ ನಿಮ್ಮ ಉಪಪ್ರಜ್ಞೆಯಲ್ಲಿ ಇರ್ತವೆ. ಸೊ ಇದರಲ್ಲಿ ಉಪಪ್ರಜ್ಞೆ ಮನಸ್ಸಿನ ಪಾತ್ರ ಏನಂತಂದ್ರೆ, ನಿಮ್ಮ ಉಪಪ್ರಜ್ಞೆ ಮನಸ್ಸು ಏನ್ ನಿಯಂತ್ರಿಸ್ತದೆ, ನಿಮ್ಮ ಜೀವನದ ಒಂದು 95% ಅಭ್ಯಾಸಗಳು, ಭಾವನೆಗಳು, ನಿಮ್ಮ ದೇಹದ ಕಾರ್ಯಗಳು, ರೋಗ ಮತ್ತು ಗುಣಪಡಿಸೋಕೆ ನಿಮ್ಮ ಪ್ರಜ್ಞಾಪೂರ್ವಕ ಮನಸ್ಸು ಏನ್ ಹೇಳ್ತದೆ, ನಾನು ಆರೋಗ್ಯವಾಗಿರಲು ಬಯಸುತ್ತೇನೆ ಅಂತ ಹೇಳ್ತದೆ. ಆದ್ರೆ ಉಪಪ್ರಜ್ಞೆ ಏನ್ ಹೇಳ್ತದೆ, ರೋಗ ನಿನ್ನ ಕುಟುಂಬದಲ್ಲೇ ನಡೀತಾ ಇದೆ, ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ರೋಗ ಇದೆ ಅಂತ ನೆಗೆಟಿವಿಟಿ ಹೇಳ್ತಾ ಇರುತ್ತೆ. ಬಟ್ ನೀವು ಆ ಉಪಪ್ರಜ್ಞೆ ಮನಸ್ಸಿಗೆ ನೀವು ಪ್ರಜ್ಞಾಪೂರ್ವಕವಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ನಾನು ಆರೋಗ್ಯವಾಗಿರಲು ಬಯಸುತ್ತೇನೆ. ನೀವು ಅದನ್ನೇ ರಿಪೀಟ್ ಮಾಡ್ತಾ ಇರುತ್ತೆ. ಆವಾಗ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅದನ್ನ ಸ್ಟೋರ್ ಮಾಡ್ಕೊಳಕ್ ಹಿಡಿಯುತ್ತೆ ಫ್ರೆಂಡ್ಸ್. ಅದೇ ನಿಮ್ಮ ಸ್ಟೋರೇಜ್ ಅಲ್ಲಿ ಲೈಫ್ ಲಾಂಗ್ ಉಳಿಯೋದು. ನೀವು ಕೆಟ್ಟದಾಗಿ ಹೇಳ್ತಾ ಇದೆ, ಅದು ಕೆಟ್ಟದೇ ಉಳಿಯುತ್ತೆ. ನೀವು ಪ್ರಜ್ಞಾಪೂರ್ವಕವಾಗಿ ಮನಸ್ಸು ಏನ್ ಹೇಳ್ತದೆ ಅದನ್ನೇ ಉಪಪ್ರಜ್ಞೆ ಮನಸ್ಸು ಕೇಳ್ತದೆ. ಸೊ ನಮ್ಗೆ 2 ಮನಸ್ಸು ಇರೋದು, ಒಂದು ಪ್ರಜ್ಞಾಪೂರ್ವಕ ಮನಸ್ಸು, ಒಂದು ಉಪಪ್ರಜ್ಞೆ ಮನಸ್ಸು. ಸೊ ಈ ತರ ಇರುತ್ತೆ. ಸೊ ಫಲಿತಾಂಶ ಅವಾಗ ಏನಾಗುತ್ತೆ ಹೇಳಿ, ಆ ತರಾನೇ ಹೇಳ್ತಾ ಇದ್ದಾರೆ, ರೋಗನೇ ಗೆಲ್ಲುತ್ತೆ. ನಿಮ್ಮ ಉಪಪ್ರಜ್ಞೆ ಏನ್ ಹೇಳುತ್ತೆ ಅದೇ ಆಗತ್ತೆ. ಸೊ ಉಪಪ್ರಜ್ಞೆ ಮತ್ತೆ ನಿನ್ ಕುಟುಂಬದಲ್ಲಿ ಎಲ್ಲರಿಗೂ ಇದೆ ಅಂತಂದ್ರೆ ಅವಾಗ ರೋಗನೇ ಗೆಲ್ಲುತ್ತೆ ಫ್ರೆಂಡ್ಸ್. ಸೊ ಉಪಪ್ರಜ್ಞೆ ಈ ಹೆಂಗ್ ಕಾರ್ಯನಿರ್ವಹಿಸ್ತದೆ ಅಂತಂದ್ರೆ, ಒಂದ್ ನಿಮಿಷ ಫ್ರೆಂಡ್ಸ್. ನಿಮ್ಮ ಉಪಪ್ರಜ್ಞೆ ಮನಸ್ಸು ಹೇಗೆ ನಿರ್ವಹಿಸುತ್ತೆ ಅಂದ್ರೆ, ನಿಮ್ಮ ಭಾವನೆ ಹೇಗಿದೆ, ನಿಮ್ಮ ನಂಬಿಕೆ ಯಾವ ತರ ಇದೆ, ಅದಕ್ಕಾಗಿ ಧ್ಯಾನ, ಈ ಅಫರ್ಮೇಷನ್ ದೃಢೀಕರಣ, ವಿಜುವಲೈಸೇಷನ್ ದೃಶ್ಯೀಕರಣ, ಕೃತಜ್ಞತೆ, ಮೌನ, ಶಕ್ತಿಯುತ, ಇವೆಲ್ಲ ಸಾಧನೆಗಳು. ನಿಮ್ಮ ಉಪಪ್ರಜ್ಞೆ ಮನಸ್ಸು ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತಂದ್ರೆ ಈ ಭಾವನೆಗಳು, ನಿಮ್ಮ ನಂಬಿಕೆ, ಅದಕ್ಕಾಗಿ ಧ್ಯಾನ, ದೃಢೀಕರಣ, ದೃಶ್ಯೀಕರಣ, ವಿಜುವಲೈಸೇಷನ್ ಮಾಡೋದು, ಕೃತಜ್ಞತೆ, ಜರ್ನಲಿಂಗ್ ಮಾಡೋದು, ಮೌನ, ಇವೆಲ್ಲ ಶಕ್ತಿಯುತ ಸಾಧನೆಗಳು. ಇವನ್ನ ನೀವು ಮಾಡಿದ್ರೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅವಾಗ ಗೆಲ್ತದೆ. ಮತ್ತೆ ನಿಮ್ಮ ಅಫರ್ಮೇಷನ್ ಮ್ಯಾನಿಫೆಸ್ಟೇಷನ್ ಮಾಡಕ್ಕೆ ಇದು ಕರೆಕ್ಟ್ ಆಗಿರ್ತದೆ. ಸೊ ಈಗ ಎನರ್ಜಿ, ಫ್ರೀಕ್ವೆನ್ಸಿ ಮತ್ತೆ ವೈಬ್ರೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಅಂದ್ರೆ ಶಕ್ತಿ, ಆವರ್ತನ ಮತ್ತು ಕಂಪನ, ಇವು ಹೇಗೆ ಕೆಲಸ ಮಾಡ್ತವೆ ಅಂತಂದ್ರೆ, ಈ ವಿಶ್ವದಲ್ಲಿರುವ ಎಲ್ಲಾ ಶಕ್ತಿ, ಎಲ್ಲ ಶಕ್ತಿ, ನಾನು ಒಂದು ಶಕ್ತಿ, ನೀವು ಒಂದು ಶಕ್ತಿ, ಹಣನೂ ಒಂದು ಶಕ್ತಿ, ಎನರ್ಜಿ, ಆಹಾರ ಒಂದು ಎನರ್ಜಿ, ಆಲೋಚನೆಗಳು ಕೂಡ ಒಂದು ಎನರ್ಜಿ, ಪ್ರತಿಯೊಂದು ಒಂದು ಎನರ್ಜಿ ಇದ್ದಂಗೆ ಫ್ರೆಂಡ್ಸ್. ಹೆಚ್ಚಿನ ಆವರ್ತನದ ಭಾವನೆ ಅಂದ್ರೆ ಕೃತಜ್ಞತೆ, ಪ್ರೀತಿ, ಇವು ಆವರ್ತನದ ಅಂದ್ರೆ ಫ್ರೀಕ್ವೆನ್ಸಿ. ಇದು ಫ್ರೀಕ್ವೆನ್ಸಿ ಹೆಂಗ ಕೆಲಸ ಮಾಡುತ್ತೆ ಅಂದ್ರೆ, ಇವೆಲ್ಲ ಹೇಗೆ ಕೆಲಸ ಮಾಡ್ತವೆ ಅಂತಂದ್ರೆ, ಕೃತಜ್ಞತೆ, ಪ್ರೀತಿ, ನಂಬಿಕೆ, ಸಂತೋಷ, ಶಾಂತಿ ಇವಿದ್ದಾಗ. ಸೊ ಕಡಿಮೆ ಆವರ್ತನ ಇದ್ದಾಗ ಏನಾಗುತ್ತೆ, ಸೊ ಇವು ನಿಮ್ಗೆ ಹಣ ಬೇಕು, ನಿಮ್ಗೆ ಆಹಾರ, ನಿಮ್ಗೆ ಆರೋಗ್ಯ ಚೆನ್ನಾಗ್ಬೇಕು ಅಂತಂದ್ರೆ, ನೀವು ಅನ್ಕೊಂಡಿದ್ದು ಎಲ್ಲಾನು ಆಗ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಕೃತಜ್ಞತೆ, ಪ್ರೀತಿ, ನಂಬಿಕೆ, ಸಂತೋಷ, ಶಾಂತಿ ಇವೆಲ್ಲ ನೆಲೆಸಿದಾಗ ಮಾತ್ರ ನಿಮಗೆ
ಇವೆಲ್ಲ ಸಿಗ್ತದೆ. ಸೊ ಫ್ರೀಕ್ವೆನ್ಸಿ ಕಡಿಮೆ ಇತ್ತು ಅನ್ಕೊಳ್ಳಿ ನಿಮ್ದು, ಅವಾಗ ಏನಾಗುತ್ತೆ ಹೇಳಿ, ಭಯ, ಕೋಪ, ಅಪರಾಧ ಭಾವನೆ, ನಾಚಿಕೆ, ಅಸೂಯೆ ಇವೆಲ್ಲ ನಿಮ್ಮ ಹತ್ರ ಇರ್ತವೆ. ಸೊ ಭಯದ ಆವರ್ತನದಿಂದ ನೀವು ಸಮೃದ್ಧಿಯನ್ನ ಯಾವತ್ತೂ ಆಕರ್ಷಿಸೋಕೆ ಸಾಧ್ಯನೇ ಇಲ್ಲ. ಸೊ ಹಂತವಾಗಿ ನಾವು ಇದನ್ನ ಒಂದ್ಸರಿ ಪ್ರಾಕ್ಟಿಕಲಿ ಕೂಡ ಮಾಡೋಣ. ಇದು ಸೆಷನ್ ಆದ್ಮೇಲೆ ಮೆಡಿಟೇಷನ್ ಅಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋಣ ಫ್ರೆಂಡ್ಸ್. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್. ಓಕೆ, ಹಂತವಾಗಿ ಇದನ್ನ ಹೇಗೆ ಮಾಡೋದು ಅಂತಂದ್ರೆ, ಹಂತ 1ರಲ್ಲಿ ಸ್ಪಷ್ಟತೆ. ನೀವು ತುಂಬಾ ಸ್ಪಷ್ಟವಾಗಿರ್ಬೇಕು ನಿಮ್ಗೆ ಏನ್ ಬೇಕಾಗಿದೆ ಅಂತ. ನನಗೆ ಹಣ ಬೇಕು ಅಂತ ಅನ್ಕೊಳ್ಳಿ. ಆದ್ರೆ ಆತರ ನನಗೆ ಹಣ ಬೇಕು ಅಂತಂದ್ರೆ ಅದು ಮ್ಯಾನಿಫೆಸ್ಟೇಷನ್ ಅಲ್ಲ ಫ್ರೆಂಡ್ಸ್. ನನಗೆ ತಿಂಗಳಿಗೆ 1 ಲಕ್ಷ ಸಂತೋಷದಿಂದ ನಾನು ಸಂಪಾದಿಸುತ್ತಿದ್ದೇನೆ. ಅಲ್ಲಿ ಫಿಗರ್ ಬೇಕು, ನಂಬರ್ ಬೇಕಲ್ಲಿ, ಅಂದಾಗ ಮಾತ್ರ ಮ್ಯಾನಿಫೆಸ್ಟೇಷನ್. ಅಂದ್ರೆ ಏನ್ ಬೇಕು ಅದು ಸ್ಪಷ್ಟವಾಗಿರ್ಬೇಕು. ನಾನು ತಿಂಗಳಿಗೆ 1 ಲಕ್ಷ ಸಂತೋಷದಿಂದ ಸಂಪಾದಿಸುತ್ತಿದ್ದೇನೆ, ಈ ತರ ಬೇಕು. ನನಗೆ ರೋಗ ಬೇಡ, ಅದು ದಟ್ ಇಸ್ ನಾಟ್ ಅ ಮ್ಯಾನಿಫೆಸ್ಟೇಷನ್. ನಾನು ಆರೋಗ್ಯವಂತ, ಶಕ್ತಿಯುತ ಮತ್ತು ನೋವು ಮುಕ್ತವಾಗಿದ್ದೇನೆ ಅಂತ ಹೇಳ್ಬೇಕು. ಅಂದ್ರೆ ಪ್ರಾಕ್ಟಿಕಲಿ ಯಾವಾಗಲೂ ಇದು ವರ್ಕ್ ಮಾಡ್ತದೆ, ವರ್ತಮಾನದಲ್ಲಿ ವರ್ಕ್ ಮಾಡ್ತದೆ, ಪ್ರೆಸೆಂಟ್ ಅಲ್ಲಿ ವರ್ತಮಾನ. ಈಗ ನೀವು ಪ್ರಾಕ್ಟಿಕಲಿ ಮಾಡ್ತಿರಲ್ಲ, ಅವಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ನಾನು ಆರೋಗ್ಯವಂತ, ನಾನು ಶಕ್ತಿಯುತವಾಗಿದ್ದೇನೆ, ನಾವು ನೋವು ಮುಕ್ತ, ಅಂದ್ರೆ ನಾನು ತುಂಬಾ ಹೆಲ್ದಿಯಾಗಿ ಇದೇನೆ ಅಂತ ಹೇಳ್ಬೇಕು. ಈಗ ಆಲ್ರೆಡಿ ಇದೇನೆ ಅಂತಾನೆ ಹೇಳ್ಬೇಕು. ನಾನು ರೋಗಿಷ್ಠ, ನಾನು ಅದು ಇದು ಅಂತ ನೆಗೆಟಿವ್ ಅದರಲ್ಲಿ ವರ್ಕ್ ಆಗಲ್ಲ. ಸೊ ಸ್ಪಷ್ಟವಾಗಿ ಇದನ್ನ ಬರೀರಿ. ಸೊ ಹಂತ 1 ಆಯ್ತು. ಹಂತ 2ರಲ್ಲಿ ಆಂತರಿಕ ನಿರ್ಬಂಧಗಳನ್ನ ತೆಗೆದುಹಾಕಿ. ರಿಮೂವ್ ಯುವರ್ ಇನ್ನರ್ ಬ್ಲಾಕ್ಸ್. ನಿಮ್ಮಲ್ಲಿ ಏನಿದಾವಲ್ಲ ಇನ್ನರ್ ಬ್ಲಾಕ್ಸ್, ನಾನು ಏನದು ಆಮ್ ಐ ಡಿಸರ್ವ್ಡ್ ಫಾರ್ ದಿಸ್ ಅಂತ ನೀವೇ ನಿಮ್ಮ ಮೇಲೆ ಡೌಟ್ ಪಡೆದ್ರೆ ಅದು ಆಗಲ್ಲ. ಸೊ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನಾನು ಇದಕ್ಕೆ ಅರ್ಹನೆಂದು ಭಾವಿಸ್ತೇನೆಯೇ, ಇದು ಸಾಧ್ಯ ಎಂದು ನಾನು ನಂಬುತ್ತೇನೆಯೇ, ನಾನು ರಹಸ್ಯವಾಗಿ SSCಗೆ ಹೆದರುತ್ತೇನೆ, ಅಥವಾ ನಿಮ್ಮನ್ನ ನೀವೇ ಈ ತರ ಕ್ವಶನ್ ಮಾಡ್ಕೊಂಡ್ರೆ ಅದು ವರ್ಕ್ ಆಗಲ್ಲ. ಇದನ್ನ ಗುಣಪಡಿಸೋದು ಹೇಗೆ ಅಂತ ನಿಮ್ಗೆ ಸೆಲ್ಫ್ ಡೌಟ್ ಇತ್ತು ಅನ್ಕೊಳ್ಳಿ. ಇದಾಗುತ್ತಾ, ಇದು ಕೆಲಸ ಮಾಡುತ್ತಾ, ನಿಜವಾಗ್ಲೂ ಇದು ಕೆಲಸ ಮಾಡುತ್ತಾ, ಈ ತರ ಇದ್ರೆ ಅದು ವರ್ಕ್ ಆಗಲ್ಲ. ಅದಕ್ಕೆ ಇದನ್ನ ಬಗ್ಗೆ ನಾನು ಇವಾಗ ವಿವರವಾಗಿ ಇದನ್ನ ಹೇಳ್ತಾ ಇರೋದು. ಯಾಕಂತಂದ್ರೆ ನೀವು ಯಾವಾಗ ಇದನ್ನ ಅರ್ಥ ಮಾಡ್ಕೊಳ್ತೀರಲ್ಲ, ಅವಾಗ ನಿಮ್ಗೆ ಇದು ವರ್ಕ್ ಆಗುತ್ತೆ. ನಿಮ್ಗೆ ಸುಮ್ನೆ ನಾನು ಡೈರೆಕ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟಿಕಲ್ ಆಗಿ ಮೆಡಿಟೇಷನ್ ಮಾಡಿಸಿದ್ರು ವರ್ಕ್ ಆಗಲ್ಲ. ಸೊ ಇದು ಹಂತವಾಗಿ ಇದನ್ನ ಕೈಗೊಳ್ಬೇಕು. ಸೊ ಇದನ್ನ ಗುಣಪಡಿಸೋದು ಹೇಗೆ? ನಿಮ್ಗೆ ಸೆಲ್ಫ್ ಡೌಟ್ ಇದ್ರೆ, ಇದು ಅಸಾಧ್ಯವಾ, ಆಮ್ ಐ ಡಿಸರ್ವ್ ಇದಕ್ಕೆ ಅರ್ಹನಾ ಅಂತ ನಿಮ್ಗೆ ಇದ್ರೆ ಏನ್ ಮಾಡೋದು, ಇದನ್ನ ಗುಣಪಡಿಸೋದು ಹೇಗೆ ಅಂತಂದ್ರೆ, ಕ್ಷಮೆ ಇರ್ಬೇಕು ಫ್ರೆಂಡ್ಸ್. ಕ್ಷಮೆ ಗುಣ ಇರ್ಬೇಕು ಮನುಷ್ಯನಲ್ಲಿ. ನೀವು ಯಾರ ಬಗ್ಗೆನಾದ್ರೂ ದ್ವೇಷ, ಅಸೂಯೆ ಇಟ್ಕೊಂಡಿದ್ರೆ ನಿಮಗೋಸ್ಕರ ನೀವು ಅವ್ರನ್ನ ನಿಮ್ಮ ಮೈಂಡು ಕ್ಲಿಯರ್ ಇರ್ಬೇಕು. ನೀವು ಮೈಂಡಲ್ಲಿ ಏನೋ ಯೋಚನೆ ಮಾಡೋದು, ಮ್ಯಾನಿಫೆಸ್ಟೇಷನ್ ಇನ್ನೊಂದು ಮಾಡೋದು ಅಂದ್ರೆ ಅದು ವರ್ಕ್ ಆಗಲ್ಲ. ಕ್ಷಮೆ ಇರ್ಬೇಕು, ಸ್ವೀಕಾರ ಮನೋಭಾವನೆ ಇರ್ಬೇಕು. ಈಗ ನಿಮ್ಗೆ ನಿಮ್ಮಲ್ಲಿ ಏನೋ ತಪ್ಪಿದೆ, ಫಾರ್ ಎಕ್ಸಾಂಪಲ್ ಇದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಏನೋ ಒಂದು ತಪ್ಪಿದೆ ನಿಮ್ಮಲ್ಲೇ, ಅದನ್ನ ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಸ್ವೀಕಾರ ಮನೋಭಾವ, ನಾನು ಆತರ ಅಲ್ಲ, ನಾನು ಅಲ್ವೇ ಅಲ್ಲ, ನೀವು ಅಲ್ಲಿ ಆತರ ಇದ್ರೂ ಕೂಡ ನೀವು ವಾದ ಮಾಡಿದ್ರೆ ದಟ್ ಈಸ್ ನಾಟ್ ಸ್ವೀಕಾರ. ನಿಮ್ಮಲ್ಲಿ ಏನು ಕೊರತೆ ಇದೆಯೋ ಅದನ್ನ ಸ್ವೀಕಾರ ಮಾಡಿ. ಅರಿವು ಕೂಡ ತುಂಬಾ ಮುಖ್ಯ ಇದರಲ್ಲಿ. ಮತ್ತೆ ಧ್ಯಾನ, ಇವು 3 ಮುಖ್ಯ. ಇದು 2ನೇ ಹಂತ. ಹಂತ 3ರಲ್ಲಿ ಈಗ ನೀವು ಏನ್ ಅನುಭವಿಸ್ತಿರೋದ ಭಾವನೆ, ಬ್ರಹ್ಮಾಂಡದ ಭಾಷೆ ಫ್ರೆಂಡ್ಸ್. ಬ್ರಹ್ಮಾಂಡ, ನಮ್ಮ ಭಾವನೆ ಏನಿದೆಯಲ್ಲ, ನಮ್ಮ ಒಳಗಡೆ ಇರೋ ಭಾವನೆ, ಅದು ಒಂದು ಬ್ರಹ್ಮಾಂಡದ ಭಾಷೆ. ಸೊ ಭಾವನೆ ಹೇಗಿರ್ಬೇಕು, ಇದು ಈಗಾಗಲೇ ಸಂಭವಿಸದಂತೆ ನೀವು ಅದಕ್ಕೆ ಕೃತಜ್ಞತೆ ಸಲ್ಲಿಸ್ಬೇಕು. ಈಗ ನಿಮ್ಗೆ ಏನೋ ಬೇಕಾಗಿದೆ, ಅದು ಈಗ ಆಲ್ರೆಡಿ ಆಗಿದೆ. ನಾನು ಅದೇ ಹೇಳುದು, ವರ್ತಮಾನದಲ್ಲಿ ಇದ್ದಾಗ ನೀವು ಅದನ್ನ ಅನುಭವಿಸ್ತಿದ್ದೀರಾ, ಆಲ್ರೆಡಿ ನೀವು ಆ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳಿದೆ, ನನ್ಗೆ ಮಾತಾಡಕ್ಕೆ ಬರ್ತಾ ಇಲ್ಲ ಸ್ಟೇಜ್ ಮೇಲೆ. ನಂದು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ನಂಗೆ ಸ್ಟೇಜ್ ಮೇಲೆ ಮಾತಾಡಕ್ಕೆ ತುಂಬಾ ಹೆಸಿಟೇಷನ್ ಎಲ್ಲ ಇತ್ತು. ಈ ತರ ಈ ಆನ್ಲೈನ್ ಕ್ಲಾಸ್ ತಗೊಳಕ್ಕೂ ಕೂಡ ನನ್ಗೆ ಹೆಸಿಟೇಷನ್ ಆಗ್ತಾ ಇತ್ತು. ಅಂದ್ರೆ ಜನಗಳ ಮುಂದೆ ಬರೋಕ್ಕೆ ನನ್ಗೆ ತುಂಬಾ ಹೆಸಿಟೇಷನ್ ಆಗ್ತಾ ಇತ್ತು. ಅವಾಗ ಅದು ಕೋರ್ಸ್ಗಳನ್ನ ಮಾಡುವಾಗ ಅವಾಗ ಅಲ್ಲಿ ಹೇಳ್ಕೊಡ್ತಾ ಇದ್ರು, ನೀವು ಈಗಾಗ್ಲೇ ಅದನ್ನ ಒಂದ್ ದೊಡ್ಡ ಸ್ಪೀಕರ್ ಆಗಿದ್ದೀರಾ, ಕನ್ನಡಿ ಮುಂದೆ ನಿಂತು ಅದೇ ತರ ನೀವು ಅದನ್ನ ಯಾವಾಗ ಡ್ರೆಸ್ ಹಾಕೊಂಡು ನೀವು ಮಾತಾಡ್ಬೇಕಂತ ಅನ್ಕೊಂಡಿದ್ದೀರಾ, ಆ ಡ್ರೆಸ್ ಕೂಡ ಹಾಕೊಳ್ಳಿ. ಅದೇ ಡ್ರೆಸ್ ಹಾಕೊಂಡು ಕನ್ನಡಿ ಮುಂದೆ ನಿಂತು, ಆಗ ನೀವು ಈಗಾಗ್ಲೇ ಒಂದು ದೊಡ್ಡ ಸ್ಪೀಕರ್ ಆಗಿದ್ದೀರಾ. ನೀವೇನ್ ಮ್ಯಾನಿಫೆಸ್ಟೇಷನ್ ಮಾಡೋರಿದ್ದೀರಾ, ಇವಾಗ್ಲೇ ಆಗಿದ್ದೀರಾ ಅನ್ನೋ ತರ ನೀವು ನಿಂತ್ಕೊಂಡು ಮಾತಾಡ್ಬೇಕು ಅಂತ ಹೇಳಿದ್ರು. ದಿನ ಅದನ್ನ ಫೀಲ್ ಮಾಡ್ಬೇಕು, ದಿನ ಆತರ ಮಾತಾಡಿ ಅಂತ ಹೇಳ್ತಾ ಇದ್ರು ಕ್ಲಾಸಲ್ಲಿ. ಸೊ ಅದು ಈಗಾಗ್ಲೇ ನಿಮ್ಮಲ್ಲಿ ಸಂಭವಿಸಿದೆ, ಅದಕ್ಕೆ ನೀವು ಕೃತಜ್ಞ ಆಗಿರ್ಬೇಕು. ಯು ಶುಡ್ ಬಿ ಗ್ರೇಟ್ಫುಲ್ ಫಾರ್ ದಟ್. ಸೊ ಅದು ಮುಗಿದಂತೆ ಸಂತೋಷ. ಅದು ಒಂದು ಇದು ಆಲ್ರೆಡಿ ನಿಮ್ಮ ಲೈಫಲ್ಲಿ ಆಗಿದೆ ಅನ್ನೋ ತರ ಸಂತೋಷ ಪಡ್ಬೇಕು. ಕಣ್ಣನ್ನ ಮುಚ್ಚಿ ಅದನ್ನ ವಿಜುವಲೈಸೇಷನ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಅದನ್ನ ಮಾಡುವಾಗ ಆ ತರ ನನ್ನ ಜೀವನದಲ್ಲಿ ಆಲ್ರೆಡಿ ನಾನು ಐ ಆಮ್ ಲೀಡಿಂಗ್ ದಟ್ ಲೈಫ್ ಅಂತ ಹೇಳ್ಬಿಟ್ಟು
ಅದನ್ನ ದೃಶ್ಯೀಕರಿಸೋದು ಅಂದ್ರೆ ವಿಜುವಲೈಸೇಷನ್ ಮಾಡ್ಕೋಬೇಕು. ಮುಖದಲ್ಲಿ ಒಂದು ಸ್ಮೈಲ್ ಇರ್ಬೇಕು, ಶಾಂತವಾಗಿರ್ಬೇಕು, ಮತ್ತೆ ಹಂತ ಹಂತವಾಗಿ ಇದನ್ನ ಮಾಡ್ಬೇಕು. ನೀವು ಶಾಂತವಾಗಿರಿ, ಶಾಂತವಾಗಿ ಅದನ್ನ ಮಾಡಿ. ಇದು 3ನೇ ಹಂತ. 4ನೇ ಹಂತ ಅಫರ್ಮೇಷನ್ ಅಂದ್ರೆ ದೃಢೀಕರಣ ಹೇಗೆ ಮಾಡೋದು. ದೃಢೀಕರಣ ಹೇಗೆ ಮಾಡೋದು ಅಂತಂದ್ರೆ ಇದು ಏನ್ ಮಾಡೋರಿದ್ದೀರ ಅದು ನಿಮ್ಗೆ ಕನ್ಫರ್ಮ್ ಇರ್ಬೇಕು 100%. ನಾನು ಆರೋಗ್ಯವಾಗಿರುತ್ತೇನೆ, ಇದು ತಪ್ಪು. ಸರಿ ಯಾವುದು ಇದರಲ್ಲಿ? ನಾನು ಆರೋಗ್ಯವಾಗಿದ್ದೇನೆ, ಐ ಆಮ್ ಆಲ್ರೆಡಿ ಹೆಲ್ದಿ, ನಾನು ಇವಾಗ ಆಲ್ರೆಡಿ ಆರೋಗ್ಯ ಇದ್ದೇನೆ ಅಂತ ಹೇಳ್ಬೇಕು. ನೀವು ಇಲ್ಲದೇ ಇದ್ರೂ ಕೂಡ ಈ ಇದರಲ್ಲಿ ಹೀಗೆ ಪ್ರಾಕ್ಟಿಕಲ್ ಮಾಡ್ಬೇಕಾಗತ್ತೆ. ಸೊ ವರ್ತಮಾನ ಕಾಲವನ್ನ ಬಳಸಿದ್ರಲ್ಲಿ ಉದಾಹರಣೆಗೆ ನನ್ನ ದೇಹ ಸ್ವಾಭಾವಿಕವಾಗಿ ಗುಣವಾಗ್ತದೆ, ಹಣ ನನಗೆ ಸುಲಭವಾಗಿ ಹರಿದು ಬರ್ತಾ ಇದೆ, ಬರುತ್ತೆ, ನಾನು ಸುರಕ್ಷಿತ, ನಾನು ಸಪೋರ್ಟಿವ್ ಆಗಿದ್ದೀನಿ, ಮತ್ತೆ ನಾನು ಮಾರ್ಗದರ್ಶನ ಪಡೆದಿದ್ದೇನೆ ಅಂತ ಹೇಳಿ. ಸೊ ಹಂತ 5ರಲ್ಲಿ ಲೆಟ್ ಇಟ್ ಗೋ ಅಂದ್ರೆ ಬಿಟ್ಟು ಬಿಡೋದು. ಅದು ಸ್ವಲ್ಪ ಕಷ್ಟ ಆದ್ರೆ ತುಂಬಾ ಇದು ಏನು ಪವರ್ಫುಲ್ ಕೂಡ. ಇದು ಅಂದ್ರೆ ಯಾವ್ದಾದ್ರು ವಸ್ತು ಗೀಳು ಜೊತೆ ಇರುತ್ತೆ ನಿಮ್ಗೆ. ವಸ್ತು ಗೀಳು, ವಸ್ತು ಮೇಲೆ ಪ್ರೀತಿ, ಹಣ ಅಂತ ಹೇಳ್ಬಾರ್ದು, ಹಣ ಇಸ್ ಅ ಗುಡ್. ವಸ್ತು ಗೀಳು ಅಂತಂದ್ರೆ ನಿಮ್ಗೆ ಅದು ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ವಸ್ತು ಮೇಲೆ ಗೀಳಿರುತ್ತೆ ಅಂದ್ರೆ ಮನೆಯಲ್ಲಿರೋ ವಸ್ತುಗಳ ಮೇಲೆ ಅದನ್ನ ಬಿಟ್ಟು ಹೋಗಕ್ಕಾಗಲ್ಲ, ಆದ್ರೆ ಅದು ಇಲ್ಲದೆ ಇರಕ್ಕಾಗಲ್ಲ, ಅದನ್ನ ಯಾರಾದ್ರೂ ಟಚ್ ಮಾಡಿದ್ರೆ ನಿಮ್ಗೆ ನೋವಾಗುತ್ತೆ, ಅದನ್ನ ಯಾವ್ದಾದ್ರು ಯೂಸ್ ಮಾಡಿದ್ರೆ ನೋವಾಗುತ್ತೆ. ವಸ್ತು ಗೀಳು ಅಂತಾರೆ. ನಿಯಂತ್ರಣ, ಕಂಟ್ರೋಲ್, ಮತ್ತೆ ಭಯ, ಪ್ರಕ್ರಿಯೆಯನ್ನ ನೀವು ಈ ಪ್ರಕ್ರಿಯೆಯನ್ನ ಪ್ರಾಕ್ಟಿಕಲ್ ಆಗಿ ನಂಬ್ರಿ. ಟ್ರಸ್ಟ್ ದ ಪ್ರೊಸೆಸ್. ನೀವ್ ಏನ್ ಮಾಡೋರಿದ್ದೀರ ಅದನ್ನ, ನೀವ್ ಏನ್ ಮ್ಯಾನಿಫೆಸ್ಟೇಷನ್ ಮಾಡೋರಿದ್ದೀರ ಸಂಪೂರ್ಣವಾಗಿ ನಂಬಬೇಕು, ಅದನ್ನ ದೃಢೀಕರಿಸಬೇಕು. ಅಂದ್ರೆ ಬೀಜವನ್ನ ನೆಟ್ಟಂತೆ ನೀವು ಅದನ್ನ ಪರಿಶೀಲಿಸಲು ದಿನ ಅದನ್ನ ಅಗಿಯೋದ್ ಬೇಡ ಅಲ್ಲ, ಒಂದೇ ಸರಿ ಆಗಿದ್ರೆ ಸಾಕು. ಬಟ್ ನೀವ್ ಅದನ್ನ ನೀರ್ ಹಾಕ್ತಾ ಇರ್ತೀರಾ, ಮತ್ತೆ ಅದಕ್ಕೆ ಗೊಬ್ಬರ ಹಾಕ್ತಾ ಇರ್ತೀರಾ, ದಿನ ಅದಕ್ಕೆ ಆರೈಕೆ ಮಾಡ್ತಾ ಇದೀರಾ, ಅದು ನೀವೀಗ ಏನ್ ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರ ಅದಕ್ಕೋಸ್ಕರ ಯಾವ ಕೆಲಸಗಳನ್ನ ಮಾಡ್ಬೇಕು ನೀವು. ಈಗ ನಾನು ಮಾತಾಡಕ್ ಬರ್ದಿಲ್ಲ ಅಂತ ಹೇಳಿದೆ, ಬಟ್ ನಾನು ದಿನ ಓದ್ತಾ ಇದ್ದೆ, ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೀನಿ ಅಂತ ಕೂತ್ಕೊಂಡ್ಬಿಟ್ರೆ ಬರ್ತಾ ಇರಲಿಲ್ಲ. ಸೊ ಗಿಡಗಳ ನೆಟ್ಟಂತ ಅದಕ್ಕೆ ಹೇಗೆ ನೀರ್ ಹಾಕ್ತಾ ಇರ್ತೀವಲ್ಲ, ದಿನ ಪ್ರಾಕ್ಟಿಕಲ್ ಆಗಿ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಅದು ದಿನ ನಮ್ಮ ದೈನಂದಿನ ಆಕ್ಟಿವಿಟೀಸ್ ಅಲ್ಲಿ ಇದೆ ಅಂತ ಅದಕ್ಕೆ ನಿಮ್ಗೆ ಹೇಳಿರೋದು. ಸೊ ಅವಾಗ ದಿನ ಪರಿಶೀಲಿಸೋ ಅಗತ್ಯ ಇಲ್ಲ, ಅದು ದಿನ ನೀವು ಅಗಿಯೋ ಅಗತ್ಯ ಇಲ್ಲ. ಬಟ್ ಅದಕ್ಕೆ ಏನ್ ಮಾಡ್ಬೇಕು, ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಅದನ್ನ ಆರೈಕೆ ಮಾಡೋದಷ್ಟೇ ಮುಖ್ಯ. ಸೊ ಹಂತ 6ರಲ್ಲಿ ಏನಂದ್ರೆ ಪ್ರೇರಿತ ಕ್ರಿಯೆ. ಅಂದ್ರೆ ನಮ್ಮ ಬ್ರಹ್ಮಾಂಡ ವಿಶ್ವ ಕ್ರಿಯೆಯನ್ನ ಬೆಂಬಲಿಸ್ತದೆ. ಕಲಿಯಿರಿ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಕಲಿಯಿರಿ. ಅಂದ್ರೆ ಈಗ ನಾನು ಹೇಳಿದೆ ನನ್ಗೆ ಈ ಸ್ಟೇಜ್ ಕರೇಜ್ ಇರ್ಲಿಲ್ಲ ಅಂತ ಹೇಳಿದೆ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಕಲಿತಾ ಹೋದಿ. ಅದಕ್ಕೋಸ್ಕರ ಯಾವ ಕೋರ್ಸ್ ಮಾಡ್ಬೇಕು ಅನ್ನೋದು ಕಲಿತಾ ಹೋದಿ. ನಮ್ಮಲ್ಲಿರೋ ಕೌಶಲ್ಯಗಳನ್ನ ಸುಧಾರಿಸ್ಕೊಂಡು ಹೋಗ್ತಾ ಇರ್ಬೇಕು. ಹಂತಗಳನ್ನ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಅವಕಾಶಗಳಿಗೆ ಯಾವ್ದು ಅವಕಾಶ ಸಿಕ್ಕರೂ ಅದಕ್ಕೆ ಎಸ್ ಅಂತ ಹೋಗ್ಬೇಕು ಫ್ರೆಂಡ್ಸ್. ನಿಮ್ದು ಅದೇನ್ ಮ್ಯಾನಿಫೆಸ್ಟೇಷನ್ ಇದೆ ಅದೇ ನಿಮ್ ತಲೆಯಲ್ಲಿ ಇರ್ಬೇಕು. ನೀವು ಒಂದು ವಿಜುವಲೈಸೇಷನ್ ಬೋರ್ಡ್ ಕೂಡ ಮಾಡ್ಕೊಂಡು ಹಾಕ್ಬೇಕು. ಎದ್ದ ತಕ್ಷಣ ನಿಮ್ಗೆ ಅದೇ ಕಾಣಿಸ್ತಾ ಇರ್ಬೇಕು. ಈ ಫಾರ್ ಎಕ್ಸಾಂಪಲ್ ನೀವು 90 kg ಇದ್ದೀರಾ ಅನ್ಕೊಳ್ಳಿ, ನೀವು ವೇಟ್ ಲಾಸ್ ಮಾಡ್ಬೇಕು, ನೀವು ಅದನ್ನ ಒಂದು ಬೋರ್ಡ್ ಅಲ್ಲಿ ಹಾಕಿ ನೀವು ಎದ್ದ ತಕ್ಷಣ ಅದೇ ಕಾಣಿಸ್ಬೇಕು. ನಿಮ್ಮ ಅಡಿಗೆ ಮನೇಲಿ ಒಂದು ಹಾಕಿ, ಅವಾಗ ನೀವು ಏನಾದ್ರು ತಿಂತಾ ಇದ್ರೆ ಅನ್ಹೆಲ್ದಿ, ಅದು ನೀವು ನೋಡ್ತೀರಾ. ಆದ್ರೆ ನಾನು 1 ವಾರದಲ್ಲಿ 1 kg ಕಡಿಮೆ ಮಾಡ್ಲೇಬೇಕು ಅಂತ ನೀವು ಒಂದು ಬೋರ್ಡ್ ಹಾಕಿ ಬರ್ಕೊಂಡಿದ್ರೆ ಏನಾಗುತ್ತೆ, ಅದನ್ನ ನೋಡಿದ ತಕ್ಷಣ ನೀವು ತಿನ್ನೋದ್ ಬಿಡ್ತೀರ, ನಿಮ್ಗೆ ಅದು ತಲೆಯಲ್ಲಿ ಇರುತ್ತೆ. ಸೊ ಅದಕ್ಕೆ ಹೇಳಿದ್ರು ಅವಕಾಶಗಳಿಗೆ ಹೌದು ಅಂತ ಹೇಳಿ ಕ್ರಿಯೆ ಪ್ಲಸ್ ಜೋಡಣೆ ಅಂತ ಇದಕ್ಕೆ ಹೇಳಿದ್ದು. ಅಂದ್ರೆ ನೀವು ಕ್ರಿಯೆನೂ ಮಾಡ್ಬೇಕು, ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅದನ್ನು ಮಾಡ್ಬೇಕು, ಪ್ಲಸ್ ಜೋಡಣೆ, ಆವಾಗ ಪವಾಡಗಳು ಸಂಭವಿಸ್ತವೆ. ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಅದ್ರ ಬಗ್ಗೆ ನೆನಪೇ ಇಲ್ಲ, 1-2 ವರ್ಷ ಬಿಟ್ರೆ ಅದಾಗ್ಲೇ ಇಲ್ಲ ಅಂತಂದ್ರೆ ಓಕೆ, ನೆಟ್ ಪಾಸಿಬಲ್, ಅದು ಆಗೋದೇ ಇಲ್ಲ. ಸೊ ಪವಾಡಗಳು ಅವಾಗ ಯಾವಾಗ ಆಗ್ತವೆ, ಅವು ಪವಾಡಗಳು ಅನ್ನಿಸ್ತವೆ. ಸೊ ನಾನು ಅವಾಗ ಮಾತಾಡಿದಾಗ 1 ವರ್ಷದ ಹಿಂದೆ ನನ್ಗೆ ಒಂಥರ ಎಕ್ಸೈಟ್ಮೆಂಟ್ ಆಯ್ತು. ಒಂದು 300 ಪೀಪಲ್ ಮುಂದೆ ನಿಂತು ಮಾತಾಡಿದಾಗ ನಾನಾ ಇದು ಅಂತ ಅನ್ಸಕ್ ಶುರು ಆಯ್ತು. ಸೊ ಆದ್ರೆ ಬಟ್ ನಂದು ದಿನ ಅದರಲ್ಲಿ ಒಂದೊಂದು ಆಕ್ಟಿವಿಟೀಸ್ ಅಲ್ಲಿ, ದಿನದ ಆಕ್ಟಿವಿಟೀಸ್ ಅಲ್ಲಿ ನಾನು ಒಂದು ದಿನದಲ್ಲಿ 1 ದಿನ ಅದಕ್ಕೆ, ಅಂದ್ರೆ 1 ದಿನದಲ್ಲಿ 1 ಗಂಟೆ ಅದಕ್ಕೋಸ್ಕರನೇ ಇಡ್ತಾ ಇದ್ದೆ ಅಭ್ಯಾಸ ಮಾಡಿ, ಅವಾಗ್ಲೇ ಅದು ಸಕ್ಸಸ್ ಆಯ್ತು. ಈ ತರ ಸೊ ಕ್ರಿಯೆ ಪ್ಲಸ್ ಜೋಡಣೆ, ಅವಾಗ ಪವಾಡಗಳು ಆಗ್ತವೆ. ಸೊ ಆರೋಗ್ಯವನ್ನ ಪ್ರಕಟಿಸೋದು ಹೇಗೆ ಅಂತಂದ್ರೆ ನಿಮ್ಮ ದೇಹ ನಿಮ್ಮ ಆಲೋಚನೆಗಳನ್ನ ಆಲಿಸ್ತದೆ. ನಿಮ್ಮ ದೇಹ ಏನ್ ಮಾಡುತ್ತೆ, ನಿಮ್ಮ ಆಲೋಚನೆಗಳನ್ನ ಆಲಿಸ್ತದೆ. ಅದನ್ನ ಹೇಗೆ ಹೇಳೋದಂದ್ರೆ, ನನ್ನ ದೇಹ ಗುಣಪಡಿಸಬೇಕೆಂದು ತಿಳಿದಿದೆ, ಪ್ರತಿಯೊಂದು ಕೋಶವು ಬುದ್ಧಿವಂತ ಆಗಿದೆ, ನನ್ನಲ್ಲಿ ಇರೋ ಈಚ್ ಅಂಡ್ ಎವ್ರಿ ಸೆಲ್
ಈಸ್ ವೆರಿ ಇಂಟೆಲಿಜೆಂಟ್. ನನ್ನ ಕಾಯಿಲೆ ಅದು ಗುಣಪಡಿಸಲಾಗದು. ನನ್ನ ಕಾಯಿಲೆ ಅಂತ ಹೇಳ್ಬಾರ್ದು. ನನ್ನ ಕಾಯಿಲೆ ಅದು ಗುಣಪಡಿಸಲಾಗದು, ಈ ತರ ಹೇಳ್ಬಾರ್ದು. ಇದು ತಪ್ಪು. ರೋಗ ಒಂದು ಶಿಕ್ಷೆ ಅಲ್ಲ, ಅದು ಸಂಕೇತ ಆಗಿದೆ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು, ನೀವು ಮೊದ್ಲು ಹೇಳ್ತೀರಾ ನನ್ನ ದೇಹ ಗುಣಪಡಿಸಬೇಕೆಂದು ತಿಳಿದಿದೆ, ಪ್ರತಿಯೊಂದು ಕೋಶವು ಬುದ್ಧಿವಂತ ಆಗಿದೆ ಅಂತ ಹೇಳ್ತಾರೆ. ಅಟ್ ಹೇಳ್ಬಿಟ್ರೆ ಮುಗ್ದೋಯ್ತಾ? ನೀವು ಆರೋಗ್ಯವಾಗಿರ್ತಾರೆ. ನೀವೇನಾದ್ರೂ ಆರೋಗ್ಯವಾಗಿರ್ಬೇಕು, ಅದ್ರ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ಬೇಕು, ಸರಿಯಾದ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಇದು ಎಲ್ಲಿ ತಲೆಯಲ್ಲಿ ಏನು ಯೋಚನೆ ಮಾಡಿ ದೇಹ ಅದನ್ನೇ ಕೇಳುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನೀವು ಆರೋಗ್ಯವಂತ ಆಗ್ಬೇಕಾದ್ರೆ ಸರಿಯಾದ ಭಾವನೆಗಳಿರ್ಬೇಕು, ಸರಿಯಾದ ಜೀವನ ಶೈಲಿ ಇರಬೇಕು, ಆಹಾರ, ಸರಿಯಾದ ಆಹಾರ. ನಿಮ್ಮ ಕಾಯಿಲೆಗೆ ನೀವು ಸರಿಯಾದ ಪೋಷಕಾಂಶಗಳ ಆಹಾರಗಳು, ನಿಮ್ ಡೈಟು, ನಿಮ್ ಎಕ್ಸರ್ಸೈಸ್ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ನೀವು ಡೈಲಿ ಇದನ್ನ ಮಾಡ್ತಾ ಇದ್ರೆ ಮಾತ್ರ ಅದು ನೀವು ಆ ಮ್ಯಾನಿಫೆಸ್ಟೇಷನ್ ಏನಾಗುತ್ತೆ, ವರ್ಕ್ ಆಗುತ್ತೆ. ಸೊ ಹಣ ಮತ್ತು ಸಮೃದ್ಧಿನ ಹೇಗೆ ವ್ಯಕ್ತಪಡಿಸೋದು? ಹಣ ಅಂದ್ರೆ ಏನು? ಇವಾಗ ಆರೋಗ್ಯ ಆಯ್ತು, ಓಕೆ. ಇನ್ನು ಹಣ ಮತ್ತೆ ಸಮೃದ್ಧಿನ ವ್ಯಕ್ತಪಡಿಸೋದು ಹೇಗೆ ಅಂತಂದ್ರೆ, ಹಣ ಇದೊಂದು ಶಕ್ತಿ. ಆದ್ರೆ ಸಮಸ್ಯೆಗಳೇನು ಗೊತ್ತಾ? ಹಣದ ಬಗ್ಗೆ ಕೆಲವರಿಗೆ ಅಪರಾಧ ಪ್ರಜ್ಞೆ. ಹಣ ಕೆಟ್ಟದ್ದು, ಹಣ ಎಲ್ಲ ಹಾಳು ಮಾಡ್ಬಿಡುತ್ತೆ, ಹಣ ಎಲ್ಲಾನು ಸಂಬಂಧಗಳನ್ನ ಹಾಳು ಮಾಡ್ಬಿಡುತ್ತೆ, ಏನೋ ಕೆಲವೊಬ್ರಿಗೆ ಕೆಟ್ಟ ಅಭಿಪ್ರಾಯಗಳು ಇದ್ದಾವೆ. ಇದು ಒಂದು ಅವ್ರದ್ದು ಅಪನಂಬಿಕೆ, ಹಣ ಕೆಟ್ಟದ್ದು ಅನ್ನೋದು. ಮತ್ತೆ ಏನಾದ್ರು ಬಿಸ್ನೆಸ್ ಮಾಡಕ್ ಹೋಗಿ ಮೊದ್ಲೇ ಅವರೇ ಅನ್ಕೊಂಡ್ ಬಿಡುದು, ನಷ್ಟ ಆದ್ರೆ ಏನ್ ಮಾಡೋದು? ಹಣದ ಮನಸ್ಥಿತಿಯನ್ನ ಹೇಗೆ ಗುಣಪಡಿಸೋದು ಅಂತಂದ್ರೆ, ಮೊದ್ಲು ನಾವು ಹಣವನ್ನ ಗೌರವಿಸಬೇಕು. ಅದೊಂದು ಲಕ್ಷ್ಮಿ, ಕೃತಜ್ಞತರಾಗಿರ್ಬೇಕು. ನೀವು ಹಣದ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನನ್ನ ಜೀವನದಲ್ಲಿ ಇವಾಗ ನಾನು ವರ್ತಮಾನದಲ್ಲಿ ಇರಿ ಅಂತ ಹೇಳಿದ್ದೀನಿ. ನನ್ನ ಜೀವನದಲ್ಲಿ ನನ್ಗೆ ಎಷ್ಟು ಬೇಕಷ್ಟು ಹಣ ಹರಿದು ಬರ್ತಾ ಇದೆ. ಬಟ್ ನಾನು ಅದನ್ನ ಪ್ರಜ್ಞಾಪೂರ್ವಕವಾಗಿ ಬಳಸ್ತೀನಿ. ನನಗೆ ದುಡ್ಡು ಕೊಡು, ಲಕ್ಷ್ಮಿಗೆ ಹೇಳ್ತೀನಿ, ಆದ್ರೆ ನಾನು ಅದನ್ನ ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ತೀನಿ. ಈ ತರ ಹೇಳ್ಬೇಕು. ಆ ಬಂದ ಹಣವನ್ನ ಯಾವ್ದಾದ್ರು ಸರ್ವಿಸ್ ಮಾಡೋಕೆ, ಮಕ್ಕಳಿಗೆ ನೀವು ಅನ್ಮಿಟ್ ಮಾಡ್ಕೊಳ್ಳಿ. ಸೊ ಅದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ, ಯಾವ ಒಂದು ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ತಾ ಇದ್ದೀನಿ ಆ ತರ ಅನ್ಕೊಂಡ್ರೆ ಮಾತ್ರ ಆ ಹಣ ಮ್ಯಾನಿಫೆಸ್ಟೇಷನ್ ನಿಮ್ಗೆ ವರ್ಕ್ ಆಗುತ್ತೆ. ಸೊ ಪ್ರಜ್ಞಾಪೂರ್ವಕವಾಗಿ ಬಳಸಿ, ದೃಢೀಕರಿಸಿ. ಹಣ ನನ್ಗೆ ಸೇವೆ ಸಲ್ಲಿಸ್ತದೆ, ಮತ್ತೆ ನಾನು ಇತರರಿಗೆ ಸೇವೆ ಸಲ್ಲಿಸ್ತೇನೆ, ನಾನು ಮೌಲ್ಯವನ್ನ ಸೃಷ್ಟಿಸ್ತೇನೆ, ಮತ್ತೆ ಸಮೃದ್ಧಿಯನ್ನ ಪಡೆಯುತ್ತೇನೆ. ಅಯ್ಯೋ ನನ್ಗಿಷ್ಟೇ ಹಣ ಬರ್ಲಿ, ನಾನು ಅದಕ್ಕೆ ಹಾಕ್ತೀನಿ, ಇದಕ್ಕೆ ಹಾಕ್ತೀನಿ, ಒಂದೊಂದು ಮಾಡಬಾರ್ದು ಕೆಲಸ ಇರ್ತಾವಲ್ಲ, ಅದಕ್ಕೆಲ್ಲ ಯೂಸ್ ಮಾಡೋಕ್ಕೋಸ್ಕರ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದು ಒಳ್ಳೆ ಕೆಲಸ ಅಲ್ಲ, ಅದಕ್ಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಸೊ ಅದಕ್ಕೆ ಹೇಳಿದ್ದು ನಾನು, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ನೀವು ಕೆಲವೊಂದು ನಿಮ್ ಬ್ಯಾಡ್ ಇದೇ ಇರ್ತಾವಲ್ಲ, ಯಾರನ್ನಾದ್ರೂ ಕ್ಷಮಿಸದೇ ಇರೋದು, ಕೃತಜ್ಞತೆ ಇಲ್ಲದೆ ಇರೋದು, ಇವೆಲ್ಲ ಇದ್ದಾಗ ಏನಾಗುತ್ತೆ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಸೊ ನಾನು ಮೌಲ್ಯವನ್ನ ಸೃಷ್ಟಿಸ್ತೇನೆ, ನಾನು ಸಮೃದ್ಧಿಯನ್ನ ಪಡೆಯುತ್ತೇನೆ, ಈ ತರ ದೃಢೀಕರಣ ಮಾಡ್ಕೋಬೇಕು ನೀವು. ಇನ್ನು ಸಂಬಂಧಗಳನ್ನ ವ್ಯಕ್ತಪಡಿಸೋದು ಅಂದ್ರೆ, ನೀವು ಯಾರೆಂದು ನಿಮ್ಮ ಬಿಹೇವಿಯರ್ ಏನಿದಾವಲ್ಲ ಅವೇ ನಿಮ್ಮನ್ನ ಯಾರು ಎಂದು ಆಕರ್ಷಿಸ್ತೀರಿ. ನೀವು ಯಾರ ಜೊತೆನಾದ್ರೂ ಕೋಪದಿಂದ ಮಾತಾಡ್ತಾ ಇದ್ರೆ ನೀವು ಕೋಪವನ್ನ ಆಕರ್ಷಿಸ್ತೀರಿ. ಸೊ ನಿಮ್ಗೆ ಪ್ರೀತಿ ಬೇಕು ಅಂತಂದ್ರೆ ನೀವು ಇನ್ನೊಬ್ಬರ ಜೊತೆನೂ ಪ್ರೀತಿಯಿಂದಾನೇ ಇರ್ಬೇಕಾಗುತ್ತೆ ಅಲ್ವಾ? ನಿಮ್ಗೆ ಗೌರವ ಬೇಕು ಅಂತಂದ್ರೆ ಇತರರನ್ನ ನೀವು ಮೊದ್ಲು ಗೌರವಿಸಿ. ನಿಮ್ಗೆ ಗೌರವ ಬೇಕು ಅಂದ್ರೆ ನೀವು ಇತರನ್ನ ಮೊದ್ಲೇ ಗೌರವಿಸಿ, ಆಮೇಲೆ ನಿಮ್ಗೆ ಗೌರವ ಸಿಕ್ಕೇರ್ಸು. ನಾನ್ ಮಾತ್ರ ಹೇಗ್ ಬೇಕಾದಂಗೆ ಇರ್ತೀನಿ ಎಲ್ರ ಜೊತೆ, ಆದ್ರೆ ಎಲ್ರು ಮಾತ್ರ ನನ್ನ ಪ್ರೀತಿಯಿಂದ ನೋಡ್ಬೇಕು, ಗೌರವದಿಂದ ನೋಡ್ಬೇಕು ಅಂತಂದ್ರೆ ಅಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಶಾಂತಿ, ಆಂತರಿಕ ಅವ್ಯವಸ್ಥೆಯನ್ನ ಗುಣಪಡಿಸಿ. ಅಂದ್ರೆ ನಿಮ್ಮೊಳಗೆ ಶಾಂತಿ ಇಲ್ಲ ಅಂತಂದ್ರೆ ನಿಮ್ಗೆ ಶಾಂತಿ ಎಲ್ಲಿಂದ ಸಿಗುತ್ತೆ? ಅಂದ್ರೆ ಆಂತರಿಕವಾಗಿ ನಿಮ್ಮಲ್ಲಿ ಶಾಂತವಾಗಿದ್ದೀರಾ ನೀವು. ಶಾಂತಿ ಅಂದ್ರೆ ಏನು? ಆಂತರಿಕವಾಗಿರೋದು. ನಿಮ್ಮ ಒಂದು ಮನಸ್ಸಿನೊಳಗ, ದೇಹದೊಳಗೆ ಮನಸ್ಸಿದೆ, ಮನಸ್ಸಿನೊಳಗೆ ಆತ್ಮ ಇದೆ. ಆತ್ಮ ಶಾಂತ ಆಗಿದೆಯಾ ಅದನ್ನ ನೀವು ತಿಳ್ಕೊಳ್ಳಿ ಮೊದಲು. ಸೊ ನಿಮ್ಗೆ ಶಾಂತಿ ಬೇಕು ಅಂತಂದ್ರೆ ನಿಮ್ಮ ಆಂತರಿಕ ಶಾಂತಿಯನ್ನ ಮೊದಲು ಗುಣಪಡಿಸಿ. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ, ಏನ್ ಮಾಡ್ಬೇಕು ಮಾಡಿ. ಇತರರನ್ನ ದೂಷಿಸುವುದನ್ನ ನಿಲ್ಲಿಸಿ ಒಳಗಡೆ ಏನು ನಿಮ್ಮನ್ನ ನೀವ ಒಳಗಡೆ ಗುಣಪಡಿಸಿ. ಸೊ ಇದಾಯ್ತು ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತ. ನಿಮ್ಗೇನು ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಇದು ಈ ವಿಡಿಯೋ ಏನಾದ್ರು ನಾನು ರೆಕಾರ್ಡಿಂಗ್ ಕಳ್ಸಿದ್ರೆ ಇನ್ನೊಂದ್ಸರಿ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಡೇ ಟು ಡೇದಲ್ಲಿ ನೀವು ಇದನ್ನ ಹೇಗೆ ಬಳಸೋದು ಅಂತಂದ್ರೆ, ಬೆಳಿಗ್ಗೆ 10 ನಿಮಿಷ ಮಾಡೋದು ಕೃತಜ್ಞತೆ. ಇದನ್ನ ಸ್ಕ್ರಿಪ್ಟ್ ಕೂಡ ಕಳಿಸ್ತೀನಿ ನಿಮ್ಗೆ, ಅದನ್ನು ಓದಿ ನೀವು ಡೈಲಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಬೆಳಿಗ್ಗೆ 10 ನಿಮಿಷ ಕೃತಜ್ಞತೆ, 3 ನಿಮಿಷ ಕೃತಜ್ಞತೆ ಮಾಡೋದು, ದೃಢೀಕರಣ ಅಫರ್ಮೇಷನ್ ಮಾಡೋದು, ಮೌನ ಒಂದ್ 5 ನಿಮಿಷ, ಹಗಲಿನ ಸಮಯದಲ್ಲಿ
ಆಲೋಚನೆಗಳ ಮೇಲೆ ಅರಿವು ಇರಬೇಕು. ನೀವು ಯಾವ ಆಲೋಚನೆ ಮಾಡ್ತಿದ್ದೀರಾ? ಯಾರ ಬಗ್ಗೆ ಏನಾದರೂ ನೆಗೆಟಿವ್ ಥಿಂಕಿಂಗು, ಯಾರಿಗಾದ್ರೂ ಹೀಗ್ ಮಾಡ್ಲಾ ನಾನು, ಅವಳು ಹಂಗೆ ಹೀಗ್ ಮಾಡಿದ್ರು ಹಾಗೆ, ಕೆಟ್ಟ ಆಲೋಚನೆಗಳಿಂದ ಹೊರಗೆ ಬನ್ನಿ. ಶಾಂತ ಪ್ರಕ್ರಿಯೆಯನ್ನ ಆರಿಸಿ ಫ್ರೆಂಡ್ಸ್. ರಾತ್ರಿ ಏನ್ ಮಾಡ್ಬೇಕು ಅಂದ್ರೆ ದೃಶ್ಯೀಕರಣ ಮಾಡ್ಬೇಕು. ನೀವು ರಾತ್ರಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಫ್ರೆಂಡ್ಸ್, ಮಲ್ಕುವಾಗ. ಇದು ತುಂಬಾ ಸತ್ಯ, ಇದನ್ನೇ ನಾನ್ ಮಾಡ್ತಾ ಇದ್ದಿದ್ದು. ರಾತ್ರಿ ಮಲ್ಕೋ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ನೀವು, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಒಬ್ಬರ ಮಗ ಇದ್ದ, ಸರಿಯಾಗಿ ಓದ್ತಾ ಇರ್ಲಿಲ್ಲ ಅವನು. ಅವ್ರ ಮಗಳಿಗೆ, ಅದು ನನ್ನ ಫ್ರೆಂಡ್, ಸ್ವಂತ ಫ್ರೆಂಡೇ ನಂದದು. ಅವನು ಓದ್ತಾನೆ ಇರಲಿಲ್ಲ, ತುಂಬಾ ಮನೆಯಲ್ಲಿ ಮಿಸ್ಬಿಹೇವ್ ಮಾಡೋದು, ಮಾತು ಕೇಳೋದಿಲ್ಲ, ಈ ತರ ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಅವ್ರಿಗೆ ಹೇಳಿದ್ರು ಈ ತರ ರಾತ್ರಿ ಮ್ಯಾನಿಫೆಸ್ಟ್ ಮಾಡಿ ಅಂತ. ಅವ್ರ ಹತ್ರ ಇದ್ರೆ, ಅವ್ರು ಯಾವ್ದೋ ಒಂದು ದೇಶದಲ್ಲಿ ಇದ್ರೂನು ನಾವು ಅವ್ರಿಗೆ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ನನ್ ಮಗ ಇವಾಗ ಮೊದ್ಲಿನ ತರ ಇಲ್ಲ, ಕಣ್ ಮುಚ್ಕೊಂಡು ಇದು ಒಂದು ಮುದ್ರ ಇದೆ, ಆ ಮುದ್ರನ ಹಾಕೊಂಡು ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು. ಸೊ ಈಗ ನನ್ ಮಗ ಆಲ್ರೆಡಿ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನ ಬಿಹೇವಿಯರ್, ಅವನ ನಡತೆ ಎಲ್ಲ ಚೆನ್ನಾಗಿದೆ, ಅವ್ನು ತುಂಬಾ ಜನ ಹೊಗಳ್ತಾ ಇದಾರೆ, ಸ್ಕೂಲ್ ಎಲ್ಲ ನಿಮ್ಗೆ ಏನ್ ಬೇಕು ಅದನ್ನ ನೀವು ಆಲ್ರೆಡಿ ಈಗ ಅನುಭವಿಸ್ತಾ ಇದ್ದೀರಾ ಅನ್ನೋ ತರ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು. ಅಂದ್ರೆ ಈಗ ಅವನು ಒಳ್ಳೆಯವನಾಗಿದ್ದಾನೆ, ಕೆಟ್ಟವನಿದ್ದ, ಇವಾಗ ಒಳ್ಳೆ ಹಿಂಗ್ ಮಾತಾಡಂಗಿಲ್ಲ. ನನ್ನ ಮಗ ಇವಾಗ ಹೇಳಿದ್ರೆ ಮಾತು ಕೇಳ್ತಾ ಇದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ, ಮತ್ತೆ ಎಲ್ರು ಅವನ ತುಂಬಾ ಸ್ಕೂಲಲ್ಲಿ, ಮನೆಯಲ್ಲಿ ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ದಾನೆ. ಈ ತರ ಪ್ರೆಸೆಂಟೇಷನ್ ಅಲ್ಲಿ ಅದನ್ನ ನೀವು ಮಾಡ್ಬೇಕು. ಸೊ ರಾತ್ರಿ ಏನ್ ಮಾಡ್ಬೇಕಂದ್ರೆ ಊಟ ಎಲ್ಲ ಅದು ಮಲ್ಕೋವಾಗ ಕಣ್ಮುಚ್ಚಿ ಅವ್ರ ಮುಖವನ್ನ ಮುಂದೆ ತರಿಸ್ಬೇಕು. ನೀವು ಅವ್ರ ಫೇಸ್ ಕಣ್ಮುಚ್ಚಿ ಅವ್ರ ವಿಜುವಲೈಸೇಷನ್ ಮಾಡ್ಕೋಬೇಕಷ್ಟೇ. ಅವ್ರ ಮುಖಾನ ಅವರೇ ನಿಮ್ ಮುಂದೆ ಇದ್ದಾರೇನೋ ಅವ್ರ ಮುಖಾನ ವಿಜುವಲೈಸೇಷನ್ ಮಾಡ್ಬೇಕು. ಆಮೇಲೆ ಈಗ ನಿಮ್ ಈ ತರ ಎಲ್ಲ ಅವನು ಬದಲಾಗಿರೋದು, ಆಲ್ರೆಡಿ ಇವಾಗ ಬದಲಾಗಿದ್ದಾನೆ, ಅವ್ನು ನಿಮಗೆ ಹೇಗ್ ಬೇಕಾಗಿತ್ತೋ ಅವನು ಆ ತರ ಆಲ್ರೆಡಿ ಇದ್ದಾನೆ. ಅದಕ್ಕೆ ನೀವು ಕೃತಜ್ಞತೆ ಸಲ್ಲಿಸ್ಬೇಕು. ಮತ್ತೆ ಇದರಲ್ಲಿ ಸ್ಥಿರತೆ ತುಂಬಾ ಮುಖ್ಯ. ಒಂದೇ ದಿನದಲ್ಲಿ ಇದ್ರೆ ಆಗಲ್ಲ ಫ್ರೆಂಡ್ಸ್. 45 ಡೇಸ್ ಇದು ನೀವು ನಿರಂತರ ಮಾಡಿದ್ರೆ ಇದು ನಿಮ್ಗೆ ವರ್ಕ್ ಆಗುತ್ತೆ. ಇದು ಯಾವುದು ಮ್ಯಾಜಿಕ್ ಅಲ್ಲ, ಏನಲ್ಲ, ನಾನು ಕೂಡ ಸ್ವಂತ ಇದನ್ನ ಮಾಡಿದೀನಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಅವ್ರಿಗೆ ನಿಜವಾಗ್ಲೂ 100% ಅವ್ರಿಗೆ ವರ್ಕ್ ಆಯ್ತು. ಮೊನ್ನೆ 2ನೇ ದಿನಾನೇ ಅವನಲ್ಲಿ ಚೇಂಜಸ್ ಬಂತು, ಅವ್ಳು ಮಾಡ್ತಾ ಇದ್ದದ್ದು. ಆಮೇಲೆ 45 ಡೇಸ್ ಅಲ್ಲೇ ಅವ್ರು ಕಂಟಿನ್ಯೂಸ್ ಆಗಿ ಮಾಡಿದ್ರು, ಅವ್ನು ಇವಾಗ ತುಂಬಾ ಬದಲಾಗಿದ್ದಾನೆ. ಇದು ನಿಜ ಕೂಡ. ಸೊ 100% ಇದು ವರ್ಕ್ ಆಗುತ್ತೆ. ಬಟ್ ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ಸ್ಥಿರತೆ, ಅದಕ್ಕೆ ಹೇಳಿದ್ದು ಸ್ಥಿರತೆ ತುಂಬಾ ಇದು ಮುಖ್ಯ. ಇದರಲ್ಲಿ ಸ್ಥಿರವಾಗಿರ್ಬೇಕು. ಯು ಶುಡ್ ಬಿ ವೆರಿ ಕನ್ಸಿಸ್ಟೆನ್ಸಿ ಆಗಿ ಇರ್ಬೇಕು. ತುಂಬಾ ಕನ್ಸಿಸ್ಟೆನ್ಸಿ ಆಗಿರ್ಬೇಕು. ಒಂದಿನ ಮಾಡಿದ್ನ 4 ದಿನ ಬಿಟ್ರೆ ಇದು ವರ್ಕ್ ಆಗಲ್ಲ. ಸೊ ನಾವು ಈ ತರ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಕೆಲವು ತಪ್ಪುಗಳು ಮಾಡ್ತೀವಿ. ಅಂದ್ರೆ ಹೇಗೆ ತಪ್ಪುಗಳು ಅಂತಂದ್ರೆ, ನೋಡ್ಕೊಳ್ಳಿ, ಇತರರನ್ನ ಬೇರೆಯವ್ರನ್ನ ಇದು ಮಾಡೋದು. ಒಂದ್ ನಿಮಿಷ, ಯಾವ್ದೋ ಕಾಲ್ ಬರ್ತಾ ಇದೆ. ಯಾವುದೇ ಸಾರಿ ಹೋಯ್ತದು. ಸೊ ತಪ್ಪುಗಳನ್ನ ನನ್ನ ಮಗನ್ ಫ್ರೆಂಡ್ ಇದ್ದು. ಸೊ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡ್ತೀವಿ ಅಂತಂದ್ರೆ ಫ್ರೆಂಡ್ಸ್, ಬೇರೆ ಯಾರನ್ನೋ ಮಾಡಿ ಕಾಪಿ ಮಾಡೋದು ಅಲ್ಲ. ಅದು ದಟ್ ಇಸ್ ನಾಟ್ ಅ ಮ್ಯಾನಿಫೆಸ್ಟೇಷನ್. ನಿಮಗೆ ಏನ್ ಬೇಕಾಗಿದೆ ನಿಮ್ಮ ಇದರಲ್ಲಿ ನೀವು ಸ್ಪಷ್ಟವಾಗಿರ್ಬೇಕು. ಯಾವುದೇ ಭಾವನೆ ಇಲ್ಲದೆ ಅತಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದು. ನಿಮ್ಮ ಭಾವನೆಗಳು ಕರೆಕ್ಟ್ ಆಗಿ, ಈಗ ನಾವು ಅವ್ರ ಮಗ ಅಂತ ಹೇಳಿದೆ, ಅವಳಿಗೆ ಅವಳ ಮಗ ಅಂದ್ರೆ ಇಂಪಾರ್ಟೆಂಟ್ ಅಲ್ವಾ, ಅದು ಅವಳ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಅದು ಏನಾಗುತ್ತೆ, ನಮ್ಮ ಭಾವನೆ ಇದ್ದೇ ಇರುತ್ತೆ ಅಂತ ವಿಷಯದಲ್ಲಿ ಅಂತಂದು ಅವಾಗ ದೃಢೀಕರಿಸೋದು ಏನಾಗುತ್ತೆ, ಈಸಿ ಆಗುತ್ತೆ. ಮತ್ತೆ ವೇದಾಂತ್, Amog is not there. Hello? No, he has school no today. Okay, I'm on online class. Call me later, please. Okay, bye. ಸೊ ಫ್ರೆಂಡ್ಸ್, ಏನ್ ಮಾಡೋದು ಅಂದ್ರೆ, ನೀವು ಬೇರೆಯವ್ರನ್ನ ನೋಡಿ ಕಾಪಿ ಮಾಡಬಾರ್ದು. ಯಾವುದೇ ಭಾವನೆ ಇಲ್ಲದೆ ಅತಿಯಾಗಿ ಅದನ್ನ ಇದು ವಿಜುವಲೈಸೇಷನ್ ಮಾಡೋದೆಲ್ಲ ಮಾಡ್ಬೋದು. ಭಾವನೆ ಕರೆಕ್ಟ್ ಆಗಿರ್ಬೇಕು. ನೀವು ಪ್ರತಿದಿನ ಅದನ್ನ ಹೀಗೆ ಆಗ್ಲಿಲ್ಲ ಅನ್ಕೊಳ್ಳೋದೆಲ್ಲ ಮಾಡಬಾರ್ದು. ನಕಾರಾತ್ಮಕ ಸುದ್ದಿ, ವ್ಯಸನ ಅಂತದ್ರಿಂದ ದೂರ ಇರ್ಬೇಕು ನೀವು. ಯಾವ್ದಾದ್ರು ನಕಾರಾತ್ಮಕ ಸುದ್ದಿ ಅಥವಾ ಟಿವಿನಲ್ಲಿ ಬರೋ ಯಾವ್ದಾದ್ರು ಬೇಡದಿರೋ ಸುದ್ದಿಗಳದೆಲ್ಲ ಅದರಿಂದ ದೂರ ಇರ್ಬೇಕು. ತಾಳ್ಮೆ ಇರ್ಬೇಕು ಮನುಷ್ಯನಿಗೆ. ತಾಳ್ಮೆ ಇಲ್ಲದೆ ಇದ್ದಾಗ ಕೂಡ ಏನಾಗುತ್ತೆ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಸೊ ಆಧ್ಯಾತ್ಮಿಕ ಸತ್ಯ ಅಂತಂದ್ರೆ ಇದ್ರಲ್ಲಿ ಏನಂದ್ರೆ, ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಕೆಲವೊಬ್ಬರಿಗೆ ತಪ್ಪು ಅಭಿಪ್ರಾಯ ಇರುತ್ತೆ. ಏನಂದ್ರೆ, ಮ್ಯಾನಿಫೆಸ್ಟೇಷನ್ ಅಹಂಕಾರ ಅಲ್ಲ. ಇದನ್ನ ನಾವು ಮಾಡ್ತಾ ಇದೀವಿ, ನಮ್ಗೆ ಇದು ಬೇಕು ಅಂತಂದ್ರೆ ಅದು ಏನು ಅಹಂಕಾರ ಅಲ್ಲ. ಇದು ಒಂದು
ದೈವಿಕ ಬುದ್ಧಿಮತ್ತೆಯೊಂದಿಗೆ ಹೊಂದಾಣಿಕೆಯಾಗಿದೆ ಫ್ರೆಂಡ್ಸ್. ಇದು ಉದ್ದೇಶವು ಶುದ್ಧವಾಗಿದ್ದಾಗ, ಇದರಲ್ಲಿ ನೋಡಿ ನಾನು ಅದಕ್ಕೆ ಹೇಳೋದು, ಯಾರಿಗೂ ಕ್ಷಮಿಸದೇ ಇರೋದು, ಒಳಗಡೆ ಯಾರ್ದು ದ್ವೇಷ ಇಟ್ಕೊಳ್ಳೋದು, ಅಥವಾ ನಮ್ಮ ಒಂದು ಒಳಗಡೆ ನಾವು ಸರಿ ಇಲ್ಲದೆ ಇದ್ದಾಗ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಅಂತ ಅದಕ್ಕೆ ಹೇಳುದು. ಉದ್ದೇಶ ಶುದ್ಧವಾಗಿದ್ದಾಗ ವಿಶ್ವ ಅದನ್ನ ಬೆಂಬಲಿಸ್ತದೆ. ಮತ್ತೆ ಜೀವನದಲ್ಲಿ ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ, ಆರೋಗ್ಯ ಸುಧಾರಿಸ್ತದೆ, ಶಾಂತಿ ಸಿಗುತ್ತೆ, ಹಣ ನಿಮ್ಗೆ ಹರಿಯುತ್ತೆ. ಸೊ ನೀವು ಒಂದು ವಿಷಯನ ಏನ್ ನೆನ್ಪಿಟ್ಕೋಬೇಕಂತಂದ್ರೆ, ಯು ಆರ್ ವೆರಿ ಸ್ಟ್ರಾಂಗ್, ನೀವು ಶಕ್ತಿಶಾಲಿ, ನಿಮ್ಮ ಆಲೋಚನೆಗಳು ವಾಸ್ತವನ್ನ ಸೃಷ್ಟಿಸ್ತವೆ. ಸೊ ಗುಣಪಡಿಸೋದು ಸಾಧ್ಯ ಆಗುತ್ತೆ, ಬದಲಾವಣೆನೂ ಸಾಧ್ಯ ಆಗುತ್ತೆ, ಪವಾಡಗಳು ಆಗ್ತವೆ ಫ್ರೆಂಡ್ಸ್, ನೀವು ಶುದ್ಧವಾಗಿ ಇದನ್ನ ಮಾಡಿದಾಗ. ಸೊ ನೀವು ಸಣ್ಣದಾಗೆ ಪ್ರಾರಂಭಿಸಿ, ತಾಳ್ಮೆಯಿಂದಿರಿ, ಸ್ಥಿರವಾಗಿರಿ. ಜೀವನ ಇದಕ್ಕೆ, ನಿಮ್ಮ ಬ್ರಹ್ಮಾಂಡ ಏನಿದೆ ಪ್ರತಿಕ್ರಿಯೆ ಮಾಡೇ ಮಾಡ್ತಾರೆ. ಸೊ ನಾವು ಜೀವನವನ್ನ ನಂಬ್ತೇವೆ. ಇವಾಗ ನೀವು ಅಂತಿಮವಾಗಿ ಹೇಗೆ ದೃಢೀಕರಣ ಮಾಡ್ಬೇಕು ಅಂತಂದ್ರೆ, ನಾನು ಈಗ ಹೆಂಗೆ ಬರ್ದಿದೆ ಅಲ್ಲ ಹಾಗೆ ನೀವು ಹೇಳ್ಬೇಕು. ನಾನು ನಿಮ್ಗೆ ಈ ಸ್ಕ್ರಿಪ್ಟ್ ನ ಕಳಿಸ್ತೇನೆ ಫ್ರೆಂಡ್ಸ್, ಇದರಲ್ಲಿ ಹೇಗೆ ಬರ್ದಿದೆಯಲ್ಲ ಹಾಗೆ ಹೇಳ್ಬೇಕು. ನಾನು ಜೀವನವನ್ನು ನಂಬುತ್ತೇನೆ, ನಾನು ನನ್ನ ದೇಹವನ್ನು ನಂಬುತ್ತೇನೆ, ನಾನು ವಿಶ್ವವನ್ನು ನಂಬುತ್ತೇನೆ, ಎಲ್ಲವೂ ನನ್ನ ಅತ್ಯುನ್ನತ ಒಳಿತಿಗಾಗಿ ಕೆಲಸ ಮಾಡುತ್ತಿದೆ ಅಂತ ನೀವು ದಿನಾಲು ಹೇಳ್ಬೇಕು. ಸೊ ಇದು ಫೈನಲ್ ಆಯ್ತು. ಇದು ದಿಸ್ ಇಸ್ ಕಾಲ್ಡ್ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಅಂತ. ಸೊ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೇಕು. ಇದಕ್ಕೆ 15 ನಿಮಿಷ ಬೇಕು ಫ್ರೆಂಡ್ಸ್. ಓಕೆ, ನೀವು ಹೂ ಅಂದ್ರೆ ಈಗ 15 ನಿಮಿಷ ಅದು ಮ್ಯಾನಿಫೆಸ್ಟೇಷನ್ ಗೈಡೆಡ್ ಮೆಡಿಟೇಷನ್ ಇದೆ ಮಾಡೋಣ. ಓಕೆ, ಮಾಡ್ಬೇಕಂದ್ರೆ ಕೈ ಈ ತರ ಮಾಡಿ. ಕೇಳಿಸ್ತಾ ಇದೆಯಲ್ಲ? ಓಕೆ, ಎಲ್ರು ಕಣ್ ಮುಚ್ಕೊಳ್ಳಿ. ವಿಡಿಯೋ ಅಂತೂ ಯಾರು ಆನ್ ಮಾಡೇ ಇಲ್ಲ. ಓಕೆ, ಕಣ್ ಮುಚ್ಕೊಳ್ಳಿ ಎಲ್ರು. ನಿಧಾನವಾಗಿ ಎಲ್ರು ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಬೆನ್ನು ಮೂಳೆಯನ್ನ ನೇರವಾಗಿರಿಸಿ, ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ. ಸ್ಮೈಲ್ ಆನ್ ಯುವರ್ ಫೇಸ್. ಸಿಟ್ ಸ್ಟ್ರೇಟ್ ಅಂಡ್ ಸ್ಮೈಲ್ ಆನ್ ಯುವರ್ ಫೇಸ್. ಸ್ಪೈನಲ್ ನಿಮ್ದು ನೇರವಾಗಿರ್ಬೇಕು. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಮ್ಮ ಮೂಗಿನ ಮೂಲಕ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಮೂಗಿನ ಮೂಲಕ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ಬಾಯಿಯ ಮೂಲಕ ಉಸಿರಾಡಿ. ನೀವು ಸ್ವಲ್ಪ ಶಾಂತವಾದ ಪ್ರದೇಶದಲ್ಲಿ ಕೂತ್ಕೊಂಡ್ರೆ ಇದು ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ. ಸೊ ನಿಧಾನವಾಗಿ ಬಾಯಿ ಮೂಲಕ ಉಸಿರನ್ನ ಬಿಡಿ. ಇನ್ನೊಮ್ಮೆ ಶಾಂತಿಯಿಂದ ಉಸಿರಾಡಿ. ಒಳಗೆ ಶಾಂತಿಯನ್ನ ತೆಗೆದುಕೊಳ್ಳಿ. ಉಸಿರು ಬಿಡುವಾಗ ಒತ್ತಡವನ್ನ ಹೊರಹಾಕಿ. ಎಲ್ಲಾ ಒತ್ತಡವನ್ನು ಹೊರಹಾಕಿ. ಮತ್ತೊಮ್ಮೆ ಶಾಂತಿಯನ್ನು ಉಸಿರಾಡಿ. ಉದ್ವೇಗವನ್ನು ಹೊರಹಾಕಿ. ಈಗ ನಿಮ್ಮ ಉಸಿರಾಟವು ನೈಸರ್ಗಿಕ ಆಗಲು ಬಿಡಿ. ಅಂದ್ರೆ ನಿಮ್ಮ ಬ್ರೀದಿಂಗ್ ನಾರ್ಮಲ್ ಆಗಕ್ಕೆ ಬಿಡಿ. ನಿಮ್ಮ ಗಮನವನ್ನು ನಿಮ್ಮ ದೇಹಕ್ಕೆ ತನ್ನಿ. ಇವಾಗ ನಿಮ್ಮ ಎಲ್ಲ ಕಾನ್ಸಂಟ್ರೇಷನ್ ನಿಮ್ಮ ಒಂದು ದೇಹದ ಹತ್ರ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಇವಾಗ ನಿಮ್ಮ ಪಾದಗಳ ಹತ್ರ ಬನ್ನಿ. ನಿಮ್ಮ ಪಾದಗಳಿಗೆ ವಿಶ್ರಾಂತಿ ಮಾಡಿಸಿ. ನಿಮ್ಮ ಕಾಲುಗಳ ಹತ್ರ ಬನ್ನಿ. ಪಾದಗಳಿಂದ ಕಾಲುಗಳ ಹತ್ರ ಬನ್ನಿ. ವಿಶ್ರಾಂತಿ ಮಾಡಿ. ನಿಮ್ಮ ಕಾಲು ನೋವುಗಳು ಏನಾದರೂ ಇದ್ರೆ ಅವಕ್ಕೆ ವಿಶ್ರಾಂತಿ ಮಾಡಿ. ನಿಮ್ಮ ಹೊಟ್ಟೆಯ ಹತ್ರ ಬನ್ನಿ. ನಿಮ್ಮ ಹೊಟ್ಟೆ ವಿಶ್ರಾಂತಿ ಮಾಡಿ. ನಿಮ್ಮ ಎದೆಯನ್ನು ವಿಶ್ರಾಂತಿ ಮಾಡಿ. ನಿಮ್ಮ ಭುಜಗಳನ್ನ ವಿಶ್ರಾಂತಿ ಮಾಡಿ. ಈಗ ನಿಮ್ಮ ಕುತ್ತಿಗೆ ಹತ್ರ ಬಂದು ನಿಮ್ಮ ಕುತ್ತಿಗೆಯನ್ನು ವಿಶ್ರಾಂತಿ ಮಾಡಿ. ನಿಮ್ಮ ಮುಖದ ಹತ್ರ ಬನ್ನಿ. ನಿಮ್ಮ ಮುಖವನ್ನು ವಿಶ್ರಾಂತಿ ಮಾಡಿ. ಈಗ ನಿಧಾನವಾಗಿ ನಿಮ್ಮ ಹೃದಯ ಕೇಂದ್ರಕ್ಕೆ ಬನ್ನಿ. ಅಲ್ಲಿ ನಿಮ್ಮ
ಒಂದು ಅರಿವನ್ನು ಇಟ್ಕೊಳ್ಳಿ. ನಿಮ್ಮ ಹೃದಯ ಕೇಂದ್ರಕ್ಕೆ ಬಂದು ಅಲ್ಲಿ ವಿಶ್ರಾಂತಿ ಮಾಡಿ. ಈಗ ನಿಮ್ಮ ಹೃದಯದಲ್ಲಿ ಒಂದು ಹೊಳೆಯುವ ಶೈನಿಂಗ್ ಸಾಫ್ಟ್ ಗೋಲ್ಡನ್ ಲೈಟ್, ನಿಮ್ಮ ಹೃದಯದಲ್ಲಿ ಒಂದು ಹೊಳೆಯುವ ಮೃದುವಾದ ಚಿನ್ನದ ಬೆಳಕನ್ನು ಕಲ್ಪಿಸಿಕೊಳ್ಳಿ. ಜಸ್ಟ್ ವಿಜುವಲೈಸ್. ಪ್ರತಿ ಉಸಿರಿನೊಂದಿಗೆ ಅನುಭವಿಸಿ. ಈ ಬೆಳಕು ಪ್ರಕಾಶಮಾನವಾಗುತ್ತದೆ. ನಿಮ್ಮ ಒಳಗಡೆ ಒಂದು ನಿಮ್ಮ ಉಸಿರು ಏನಿದೆಯಲ್ಲ, ಪ್ರತಿ ಉಸಿರಿನೊಂದಿಗೆ ಈ ಬೆಳಕು ಕೂಡ ಅಷ್ಟೇ ಪ್ರಕಾಶಮಾನವಾಗ್ತದೆ, ಬೆಚ್ಚಗಾಗ್ತದೆ ಮತ್ತೆ ಶಾಂತವಾಗುತ್ತೆ. ಈ ಬೆಳಕು ಏನಿದೆಯಲ್ಲ, ಈ ಬೆಳಕು ಶಾಂತಿಯಾಗಿದೆ. ಈ ಬೆಳಕು ಗುಣಪಡಿಸುತ್ತಿದೆ. ಈ ಬೆಳಕು ಸಮೃದ್ಧಿಯಾಗಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಮೌನವಾಗಿ ಪುನರಾವರ್ತಿ, ಅಂದ್ರೆ ಇದನ್ನೇ ರಿಪೀಟ್ ಮಾಡಿ. ನಾನು ಏನ್ ಹೇಳ್ತೀನಿ ಅದನ್ನ ರಿಪೀಟ್ ಮಾಡಿ. ನಾನು ಸುರಕ್ಷಿತವಾಗಿದ್ದೇನೆ. ನಾನು ಬೆಂಬಲದಲ್ಲಿದ್ದೇನೆ. ನನಗೆ ಮಾರ್ಗದರ್ಶನ ನೀಡಲಾಗಿದೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ದು ಒಪ್ಪೋ ಮತ್ಯಾರು ಓಕೆ, ಡಿಸ್ಟರ್ಬೆನ್ಸ್ ಆಗಬಾರ್ದು ಇದರಲ್ಲಿ. ಸೊ ನೀವು ಮನಸ್ಸಿನಲ್ಲಿ ಇವುಗಳನ್ನ ಪುನರಾವರ್ತಿಸಿ. ನಾನು ಸುರಕ್ಷಿತವಾಗಿದ್ದೇನೆ, ನನಗೆ ಬೆಂಬಲ ಇದೆ, ನನಗೆ ಮಾರ್ಗದರ್ಶನ ನೀಡಲಾಗಿದೆ. ಇವುಗಳನ್ನ ಅನುಭವಿಸಿ ಫ್ರೆಂಡ್ಸ್. ಈಗ ನಿಮ್ಮ ಅಪೇಕ್ಷಿತ ಜೀವನವನ್ನ ಕಲ್ಪಿಸಿಕೊಳ್ಳಿ. ಅಂದ್ರೆ ನೀವು ಇವಾಗ ಏನ್ ಮ್ಯಾನಿಫೆಸ್ಟೇಷನ್ ಮಾಡೋರಿದ್ದೀರಾ, ನಿಮಗೆ ಹಣ ಬೇಕಾಗಿದೆಯಾ, ನಿಮಗೆ ಆರೋಗ್ಯ ಬೇಕಾಗಿದೆಯಾ, ನಿಮಗೆ ಶಾಂತಿ ಬೇಕಾಗಿದೆಯಾ, ನಿಮಗೆ ಸಂತೋಷ ಬೇಕಾಗಿದೆಯಾ, ಅದು ಸ್ಪಷ್ಟವಾಗಿರಲಿ. ನಿಮ್ಮನ್ನೇ ನೀವು ನೋಡ್ಕೊಳ್ಳಿ. ನೀವು ಯಾರ ಮೇಲೇನೂ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ಫೋಟೋನೇ ನಿಮ್ಮ ಕಣ್ಮುಂದೆ ಇರಿಸ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ. ನಂದು 95 kg ವೇಟ್ ಇದೆ. ಇವಾಗ ನನಗೆ ಹೇಗೆ ಬೇಕಿತ್ತೋ ಹಾಗೆ ತೂಕವನ್ನು ಇಳಿಸ್ಕೊಂಡಿದ್ದೇನೆ. ನನಗೆ ಹಳೆ ಎಲ್ಲ ಒಂದು ಬಟ್ಟೆಗಳು ಸರಿಯಾಗಿ ಇವಾಗ ಫಿಟ್ ಆಗ್ತಾ ಇದ್ದಾವೆ. ನಾನು ಮೊದಲಿನಗಿಂತ ತುಂಬ ಇವಾಗ ಸಂತೋಷವಾಗಿದ್ದೀನಿ. ಮೊದಲಿನ ಬಟ್ಟೆಗಳೆಲ್ಲ ಹಾಕೋತಾ ಇದ್ದೀನಿ. ತುಂಬ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ. ತುಂಬ ಲೈಟ್ ಫೀಲ್ ಆಗ್ತಾ ಇದೆ. ಕಾಲು ನೋವಿತ್ತು, ಅದು ಕಡಿಮೆ ಆಗಿದೆ. ವೇಟ್ ಕಡಿಮೆ ಮಾಡೋದ್ರಿಂದ ನನಗೆ ಏನು ಸಿಗ್ಬೇಕಾಗಿತ್ತು ಅದೆಲ್ಲ ಸಿಕ್ಕಿದೆ ಆಲ್ರೆಡಿ. ಮತ್ತೆ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ಮತ್ತೆ ಎಲ್ಲರೂ ನನ್ನನ್ನು ಕೇಳ್ತಾ ಇದ್ದಾರೆ, ಇದೆಲ್ಲ ಹೇಗಾಯ್ತು, ಹೇಗೆ ಇಷ್ಟೊಂದು ಚೇಂಜಸ್ ಆಯ್ತು ನಿನ್ನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅದನ್ನ ನೋಡ್ತಾ ನಿಮ್ಗೆ ತುಂಬಾ ಸಂತೋಷವನ್ನ ಅನುಭವಿಸ್ತಾ ಇದ್ದೀನಿ. ನಿಮ್ಮ ಅಪೇಕ್ಷಿತ ಜೀವನವನ್ನ ಕಲ್ಪಿಸಿಕೊಳ್ಳಿ. ಆರೋಗ್ಯಕರ ಮತ್ತು ಶಾಂತಿ ಬೇಕು ನಿಮ್ಗೆ. ಶಾಂತಿಯುತ ಮತ್ತು ಆತ್ಮವಿಶ್ವಾಸ, ಸಂತೋಷ ಮತ್ತು ತೃಪ್ತಿ, ಅದನ್ನ ಸ್ಪಷ್ಟವಾಗಿ ಇವಾಗ ಎಲ್ಲ ನಿಮ್ಗೆ ನೋಡ್ತಾ ಇದ್ದೀರಾ, ನಿಮ್ಗೆಲ್ಲ ಸಿಗ್ತಾ ಇದೆ. ಸೊ ನಿಮ್ಮ ಹೃದಯದಲ್ಲಿ ಸಂತೋಷವನ್ನ ಅನುಭವಿಸಿ. ನಿಮಗೀಗ ಆಲ್ರೆಡಿ ಅದೆಲ್ಲ ಸಿಕ್ಕಿದೆ, ಅನುಭವಿಸ್ತಾ ಇದ್ದೀರಾ ಅನ್ನೋದು. ಸೊ ಅದನ್ನ ನೀವೇನ್ ಮಾಡಿ, ಸಂತೋಷದಿಂದ ಎಲ್ಲವನ್ನೂ ಅನುಭವಿಸಿ. ಮುಖದ ಮೇಲೆ ಒಂದು ಮಂದಹಾಸವಿರಲಿ, ಮೃದುವಾಗಿ ಮುಗುಳ್ನಗೆ. ಈಗ ನಿಮ್ಗೆ ನೀವೇ ಹೇಳಿ, ಇದು ನನ್ನ ವಾಸ್ತವ, ದಿಸ್ ಇಸ್ ಮೈ ಪ್ರೆಸೆಂಟ್. ನಾನು ಒಳ್ಳೆಯದನ್ನು ಸುಲಭವಾಗಿ ನನ್ನ ಬಳಿಗೆ ಬರಲು ಬಿಡುತ್ತೇನೆ. ಕೃತಜ್ಞತೆಯನ್ನ ಅನುಭವಿಸಿ. ಈ ಚಿನ್ನದ ಬೆಳಕು ಏನಿದೆ, ಆ ಚಿನ್ನದ ಬೆಳಕು ನಿಮ್ಮ ಹೃದಯದಿಂದ ವಿಸ್ತರಿಸುವುದನ್ನು ಊಹಿಸಿ. ನಿಮ್ಮ ಇಡೀ ದೇಹವನ್ನ ತುಂಬುತ್ತಿದೆ. ಆ ಒಂದು ಗೋಲ್ಡನ್ ಲೈಟ್ ಏನಿದೆ ಅಲ್ಲ, ಅದು ನಿಮ್ಮ ಇಡೀ ಹೃದಯದಿಂದ ಇಡೀ ದೇಹದಲ್ಲಿ ಪಸರಿಸ್ತಾ ಇದೆ. ನಿಮ್ಮ ಇಡೀ ದೇಹವನ್ನ ತುಂಬ್ತಾ ಇದೆ. ಆಮೇಲೆ ನಿಮ್ಮ ಇಡೀ ಜೀವನದಲ್ಲಿ ತುಂಬ್ತಾ ಇದೆ. ನೀವು ಸಕಾರಾತ್ಮಕತೆಯಿಂದ ಸುತ್ತುವರೆದಿದ್ದೀರ. ಈ ಭಾವನೆಯಲ್ಲಿ ಇದನ್ನ ಸಂಪೂರ್ಣವಾಗಿ ಅನುಭವಿಸಿ. ಕೆಲವು ಸಮಯ ಹಾಗೇ ಇರಿ. ಆ ಒಂದು ಬದಲಾವಣೆಯೆಲ್ಲ ಸಂಪೂರ್ಣವಾಗಿ ಅನುಭವಿಸಿ. ಕೆಲವು ಕ್ಷಣಗಳು ಅಲ್ಲೇ ಇರಿ.
ಸಂಪೂರ್ಣವಾಗಿ ಎಲ್ಲವನ್ನ ಅನುಭವಿಸಿ. ಕೇವಲ ಅರಿವು, ಕೇವಲ ಪ್ರಯತ್ನ ನಿಮ್ದು. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಕಡೆಗೆ ತನ್ನಿ. ಆಳವಾಗಿ ಉಸಿರನ್ನು ಎಳೆದುಕೊಳ್ಳಿ. ಮತ್ತೆ ನಿಧಾನವಾಗಿ ಉಸಿರನ್ನು ಬಿಡಿ. ನಿಮ್ಮ ಬೆರಳುಗಳನ್ನು ನಿಧಾನವಾಗಿ ಸರಿಸಿ. ನಿಮ್ಮ ಕಾಲು ಬೆರಳುಗಳನ್ನು ನಿಧಾನವಾಗಿ ಅಲುಗಾಡಿಸಿ ಸರಿಸಿ. ನಿಮ್ಮ ದೇಹವನ್ನು ಸ್ವಲ್ಪ ಹಗುರವಾಗಿ ಬಿಡಿ. ಈಗ ನೀವು ಸಿದ್ಧರಿದ್ದೀರಿ ಅಂತ ಭಾವಿಸಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಇವಾಗ ತೆರೆಯಬಹುದು. ಇವಾಗ ಧ್ಯಾನ ಪೂರ್ಣಗೊಂಡಿದೆ ಫ್ರೆಂಡ್ಸ್. ಸೊ ನೀವು ದೈನಂದಿನ ದೃಢೀಕರಣ ಸ್ಕ್ರಿಪ್ಟ್ ನಿಮಗೆ ಕಳಿಸ್ತೀನಿ ಅಂತ ಹೇಳಿದೆ. ದಿನಾಲೂ ನೀವು 5 ನಿಮಿಷ ಇದನ್ನ ಮಾಡಿ. ಏನು ಓದ್ಬೇಕು ಆ ಸ್ಕ್ರಿಪ್ಟ್, ರೆಡಿ ಸ್ಕ್ರಿಪ್ಟ್ ನಿಮ್ಗೆ ಕಳಿಸ್ತೀನಿ ನಾನು. ಅದು ಏನಿರುತ್ತೆ ಅಂದ್ರೆ, ನಾನು ಶಾಂತ ಮತ್ತು ಶಾಂತಿಯುತ. ನಾನು ಜೀವನದ ಪ್ರಕ್ರಿಯೆಯನ್ನು ನಂಬುತ್ತೇನೆ. ನನ್ನ ಮನಸ್ಸು ಸ್ಥಿರ ಮತ್ತು ಸಕಾರಾತ್ಮಕವಾಗಿದೆ. ನನ್ನ ದೇಹ ಸ್ವಾಭಾವಿಕವಾಗಿ ಗುಣವಾಗ್ತಾ ಇದೆ. ನನ್ನ ದೇಹದ ಪ್ರತಿಯೊಂದು ಕೋಶವು ಬುದ್ಧಿವಂತ ಮತ್ತು ಆರೋಗ್ಯಕರವಾಗಿರುತ್ತದೆ. ನನ್ನ ಯೋಗಕ್ಷೇಮವನ್ನು ಬೆಂಬಲಿಸುವ ಆಲೋಚನೆಗಳನ್ನು ನಾನು ಆರಿಸಿಕೊಳ್ಳುತ್ತೇನೆ. ನಾನು ಭಯ, ಅನುಮಾನ ಮತ್ತು ನಕಾರಾತ್ಮಕತೆಯನ್ನು ಬಿಡುಗಡೆ ಮಾಡ್ತೇನೆ. ನಾನು ಶಾಂತಿ, ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ಸ್ವಾಗತಿಸುತ್ತೇನೆ. ನನ್ನ ಜೀವನದಲ್ಲಿ ಸಮೃದ್ಧಿ ಸುಲಭವಾಗಿ ಹರಿಯುತ್ತಿದೆ. ಹಣ, ಆರೋಗ್ಯ ಮತ್ತು ಸಂತೋಷ ನನಗೆ ಸ್ವಾಭಾವಿಕವಾಗಿ ಬರುತ್ತದೆ. ನನ್ನಲ್ಲಿರುವ ಎಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೇನೆ. ಬರುತ್ತಿರುವ ಎಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೇನೆ. ಇನ್ನು ಮೇಲೆ ಏನು ಬರುತ್ತೆ ಅದಕ್ಕೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ವಿಶ್ವ ನನ್ನ ಪರವಾಗಿ ಇವಾಗ ಕೆಲಸ ಮಾಡ್ತದೆ. ಎಲ್ಲ ನನ್ನ ಅತ್ಯುನ್ನತ ಒಳತಿಗಾಗಿ. ನಾನು ಹೊಂದಿಕೊಂಡಿದ್ದೇನೆ. ನಾನು ಸಿದ್ಧನಾಗಿದ್ದೇನೆ. ನಾನು ಸ್ವೀಕರಿಸುತ್ತೇನೆ ಅಂತ ನೀವು ದಿನಾಲು ಈ ಒಂದು ವಾಕ್ಯಗಳನ್ನ ಅಭ್ಯಾಸ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ? ಹೇಗಿತ್ತು ಧ್ಯಾನ? ಯಾರಾದ್ರೂ ಏನಾದರೂ ಡೌಟ್ ಇದ್ರೆ ಕೇಳಿ, ಇಲ್ಲಾಂದ್ರೆ ನಾವು ಎಂಡ್ ಮಾಡೋಣ. ಡೌಟ್ ಏನಿಲ್ಲ ಮೇಡಮ್. ಡೌಟ್ ಏನೂ ಇಲ್ಲ ಸರ್? ಇಲ್ಲ ಮೇಡಮ್. ಥ್ಯಾಂಕ್ ಯು. ಲೇಟ್ ಆಗಿ ಜಾಯಿನ್. ನೀವು ಲೇಟ್ ಆಗಿ ಜಾಯ್ನ್ ಆದ್ರೆ ಇದು ಮೆಡಿಟೇಷನ್ ಮಾಡುವಾಗ ಜಾಯ್ನ್ ಆಗಿದ್ದೀರಾ ನೀವು? ಇಲ್ಲ, ಈಗ ಜಸ್ಟ್ ಒಂದು 15 ನಿಮಿಷ ಆಯ್ತು ಅಷ್ಟೇ. ಹೌದಾ? ರೆಕಾರ್ಡಿಂಗ್ ನೋಡಿ ಸರ್. ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಯಾರಿಗೂ ಏನೂ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಸವಿತಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಧಿಕಾ ನಮಸ್ತೆ. ನಮಸ್ತೆ. ಹೇಗಿತ್ತು ಮೆಡಿಟೇಷನ್? ಚೆನ್ನಾಗಿತ್ತು. ದಿನ ಮಾಡಿ. ಚೆನ್ನಾಗಿತ್ತು. ಆಯ್ತಾಯ್ತು ಮಾಡ್ತಾ ಇದ್ದೀನಿ. ಅದು ಪುಡಿ ಎಲ್ಲ ಮಾಡ್ದೆ. ಅದ್ ನೀವು ಕಳ್ಸಿದ್ದು ಅದೇ ಪುಡಿ ಮಾಡಿರೋದ ಅದು? ಹೌದೌದು, ನೀವ್ ಹೇಳಿದ್ರಲ್ಲ. ನಾನು ಏನೋ ಚಟ್ನಿ ಅನ್ಕೊಂಡೆ. ನೀವೇನೋ ಹೆಸರು ಹಾಕಿರ್ಲಿಲ್ವಲ್ಲ? ಏನ್ ಚಟ್ನಿ? ಹೆಸರು ಹಾಕ್ಲಿಲ್ಲ. ಅದ್ ಮೊನ್ನೆ ಎಲ್ಲ ತರ್ಸ್ಬಿಟ್ಟು ಮಾಡಿ ಸೆಪರೇಟ್ ಎಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿದ್ರಾ? ಹೌದು, ಸಪ್ರೇಟ್ ಎಲ್ಲ ಮಾಡಿ ಎಲ್ಲ ಪುಡಿ ಮಾಡಿ ಕುಡಿತೀವಿ. ಪರವಾಗಿಲ್ಲ, ಈಗ ಮೊನ್ನೆಯಿಂದ ಸ್ವಲ್ಪ ಕಾಲು ಸ್ವಲ್ಪ ಕಡಿಮೆ ಇದೆ. ಅದು ಪೌಡರ್ ತುಂಬಾ, ನಾನು ದಿನ ಅದನ್ನೇ ಯೂಸ್ ಮಾಡೋದು. ಒಂದು ಡಿಟಾಕ್ಸ್, ಗಟ್ ಡಿಟಾಕ್ಸ್ ಪೌಡರ್, ಒಂದು ಇದು ಲಿವರ್ ಡಿಟಾಕ್ಸ್ ಪೌಡರ್, ಒಂದು ಇದು ಫುಲ್ ಬಾಡಿ ಡಿಟಾಕ್ಸ್ ಪೌಡರ್. ಅದನ್ನ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಕೆಲವೊಂದು ಐಟಮ್ಗಳು ಇಲ್ಲಿ ಸಿಗ್ತಾ ಇರ್ಲಿಲ್ಲ, ಅವು ಬೇರೆ ಕಡೆ ತರಬೇಕು. ಲಿವರ್ ಡಿಟಾಕ್ಸ್ ಪೌಡರ್, ಗಟ್ ಡಿಟಾಕ್ಸ್ ಪೌಡರ್,
ಹಾ ಹಾ ಫುಲ್ ಬಾಡಿ ಎಕ್ಸ್ಪೋರ್ಟ್ 3 ಮಾಡಿದ್ದೀನಿ ಸೆಪರೇಟ್ ಆಗಿ. ಹೌದಾ ತುಂಬಾ ನನ್ ವೇಟ್ ಮೇಂಟೈನ್ ಆಗ್ತಾ ಇರೋದೇ ಅದರಿಂದ ಆಕ್ಚುಲಿ. ಹೌದಾ ಅದೊಂದು ಬ್ಯಾಲೆನ್ಸ್ ಫೋಟೋ ಆಗಿರೋ ಈಗ ಕಳ್ಸಿ ನೀವು 90 ಇದೀರಾ 75 ಇದೀರಲ್ಲ, ಈಗ ನೀವು ಏನೋ ಹ್ಮ್ ಮಾಡಿ 3 ತಿಂಗಳು ವೇಟ್ ಲಾಸ್ ಮಾಡಿರ್ತೀರಾ. ಒಂದು ಹ್ಮ್ ನಿಮ್ ಐಡಿಯಲ್ ವೇಟ್ ಬರ್ತೀರಾ, ಬಟ್ ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ. ಹೌದು ಮತ್ತೆ ಹೆಚ್ಚು ಆಗ್ಬಾರ್ದು ಕಡಿಮೆ ಆಗ್ಬೋದು, ಮೇಂಟೈನ್ ಮಾಡ್ಬೇಕು ಅಂದ್ರೆ ಪರವಾಗಿಲ್ಲ ಮೊನ್ನೆಯಿಂದ 3/4 kg ಕಡಿಮೆ ಆಗಿದ್ದೀನಿ ಈಗ 15 ದಿನದಿಂದ. ವಾರಕ್ಕೆ 1 kg ಗೋಲ್ ಇಟ್ಕೊಳ್ಳಿ. ಹೌದು ವಾರಕ್ಕೆ 1 kg ಕಡಿಮೆ ಆಗ್ಬೇಕು. ಹೌದು ಒಂದ್ ವೇಟ್ ಮಷಿನ್ ಇಟ್ಕೊಳ್ಳಿ. ದಿನ ಏನ್ ಚೆಕ್ ಮಾಡಕ್ ಹೋಗ್ಬೇಡಿ, ಇಲ್ಲ ವಾರಕ್ಕೆ ಇಲ್ಲ ಒಂದ್ಸರಿ. ಮತ್ತೆ ಇದು ಅಫರ್ಮೇಶನ್ ಮಾಡಿ, ಇದು ವರ್ಕ್ ಆಗತ್ತೆ ನಿಮ್ಗೆ ವೇಟ್ ಲಾಸ್ ಮಾಡೋದು. ಆಯ್ತು ಹ್ಮ್ ಥ್ಯಾಂಕ್ ಯು. ಓಕೆ ರಾಧಿಕಾ ಮೇಡಮ್ ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡ್ಕೊ. ಹಾಯ್ ಗೀತಾ. ಹಾಯ್. ಸಾರಿಲೇ ನಾನು ಲೇಟ್ ಆಗಿ ಜಾಯ್ನ್ ಆದೆ, ಈಗ ಜಸ್ಟ್ ಜಾಯ್ನ್ ಆದೆ. ಅಂದ್ರೆ ನೀನೇನು ನೋಡಿಲ್ಲ. ನೋಡಿಲ್ಲ, ಮೆಡಿಟೇಷನ್ ಮಿಸ್ ಆತು. ಹ್ಮ್ ಓಕೆ, ನಾಳಿಂದ ಕರೆಕ್ಟ್ ಟೈಮ್ಗೆ ಜಾಯ್ನ್ ಆಗ್ತೇನೆ. ಓಕೆ, ಥ್ಯಾಂಕ್ ಯು. ಓಕೆ ಬಾಯ್. ಎಲ್ಲರಿಗೂ ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದು ಮೆಡಿಟೇಷನ್ ಎಲ್ಲ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮ್ಯಾಮ್, ನಾನು ಶ್ರೀಲಕ್ಷ್ಮಿ ಅಂತ. ಹೇಳಿ ಮೇಡಮ್. ಮ್ಯಾಮ್, ಈಗ ನೀವು ಪೌಡರ್ದೇ ಹೇಳ್ತ್ರಲ್ಲ, ನಾವು ನಿನ್ನೆ ಮನೆಯಿಂದ ಜಾಯ್ನ್ ಆಗ್ತಿದ್ದೀವಿ. ನಾವು ಹಳ್ಳಿಲಿರೋದ್ರಿಂದ ನಮ್ಗೆ ಸ್ವಲ್ಪ ನೆಟ್ ಇಶ್ಯೂ ಆಗುತ್ತೆ, ಸರಿಯಾಗಿ ನನಗೆ ಸಿಗೋದಿಲ್ಲ. ಅದು ಇದು ಡಿಟಾಕ್ಸಿನ್ ಪೌಡರ್ ಹೇಳಿದ್ರಲ್ಲ ಮ್ಯಾಮ್, ಅದು ಸ್ವಲ್ಪ ಗ್ರೂಪ್ ಅಲ್ಲಿ ಹಾಕಕ್ಕಾಗುತ್ತಾ? ಓಕೆ, ಕಳಿಸ್ತೀನಿ ಮೇಡಮ್. ಹಾ ಮ್ಯಾಮ್, ಮತ್ತೆ ನಿಮ್ದು ವಾಯ್ಸ್ ತುಂಬಾ ಲೋ ಆಗಿ ಕೇಳುತ್ತೆ, ನಿಮ್ದು ಇನ್ಸ್ಟ್ರಕ್ಷನ್ಸ್ ಅಷ್ಟು ಅಂದ್ರೆ ನಂದು ನೆಟ್ವರ್ಕ್ ಇಶ್ಯೂ ಇರ್ಬೋದು ಮೋಸ್ಟ್ಲಿ. ಸ್ಲೋ ಆಗಿ ಮಾಡ್ಬೇಕು ಮೆಡಿಟೇಷನ್. ಹಾ ಅದು ಕಾಮ್ ಆಗಿ ಓಕೆ ಓಕೆ ಸ್ಲೋಲಿ ಮ್ಯಾಮ್. ಕೇಳ್ಬೇಕು. ಅದು ಮೆಡಿಟೇಷನ್ ಇರೋದೇ ಹಾಗೆ. ಮತ್ ಕ್ಲಾಸ್ ಜೋರ ಕೇಳಿಸ್ತಾ ಇತ್ತಾ? ಅದು ಕಡಿಮೆನಾ? ಇಲ್ಲ ಮ್ಯಾಮ್, ಸ್ವಲ್ಪ ನಿಮ್ದು ವಾಯ್ಸ್ ತುಂಬಾ ಲೋ ಅನ್ಸುತ್ತೆ ನನಗೆ ಎಸ್ಪೆಷಲಿ. ಅಂದ್ರೆ ನಂದು ಇಲ್ಲಿ ನೆಟ್ ಇಶ್ಯೂ ಇರ್ಬೋದು ಅಂತ ಅನ್ಕೊಂಡಿದೀನಿ ನಾನು. ಸೊ ರೆಕಾರ್ಡೆಡ್ ಇದೆನಾ ಮ್ಯಾಮ್ ಇದು? ರೆಕಾರ್ಡಿಂಗ್ ಕಳಿಸ್ತೀನಿ. ರೆಕಾರ್ಡೆಡ್ ಇದೆನಾ ಮ್ಯಾಮ್ ನಿಮ್ದು? ಇದೆ. ಮ್ಯಾಮ್, ಮೆಡಿಟೇಷನ್ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಒಳಗೆ ಏನಾದ್ರು ಮಾಡ್ಬೇಕಾ, ಅಥವಾ ಎಂಟಿ ಸ್ಟಮಕ್ ಆತರ ಏನಾದ್ರು ಇದೆನಾ, ಅಥವಾ ಯಾವಾಗ ಬೇಕಾದ್ರೂ ಮಾಡ್ಬೋದಾ? ನಾರ್ಮಲ್ ಮೆಡಿಟೇಷನ್ ಇರುತ್ತಲ್ಲ, ಇದು ಈ ಮೆಡಿಟೇಷನ್ ಬೇರೆ ಮೇಡಮ್. ಇದು ಏನಾದ್ರು ನಿಮ್ಗೆ ಪರ್ಟಿಕ್ಯುಲರ್ ಇಶ್ಯೂಗೆ ಏನಾದ್ರು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂದ್ರೆ. ಬಟ್ ಡೈಲಿ ನಮ್ಮ ಒಂದು ಆತ್ಮ ಶಾಂತಿಗಾಗಿ ನಾವು ಮಾಡ್ತೀವಲ್ಲ ಮೆಡಿಟೇಷನ್, ಡೈಲಿ ಕಂಪಲ್ಸರಿ ಮೆಡಿಟೇಷನ್. ಅದು ರಾತ್ರಿನ ಯಾವಾಗ ಬೇಕಾದಾಗ ಮಾಡ್ಬೋದು, ಏನು ಅದಕ್ಕೆ ನಿರ್ಬಂಧ ಇಲ್ಲ. ಊಟ ಆದ್ಮೇಲೆ ಏನಂದ್ರೆ ಕೆಲವೊಬ್ರಿಗೆ ಫುಲ್ ಊಟ ಮಾಡಿರ್ತಾರೆ, ರಾತ್ರಿ ಮೆಡಿಟೇಷನ್ ಮಾಡುವಾಗ ನಿದ್ದೆ ಬರುತ್ತೆ. ಕೆಲವರು 1 ಗಂಟೆ 2 ಅವರ್ಸ್ 3 ಅವರ್ಸ್ ಮೆಡಿಟೇಷನ್ ಮಾಡ್ತಾರೆ. ಆವಾಗ ಸ್ವಲ್ಪ ಲೈಟ್ ಫುಡ್ ತಗೋಬೇಕು ಅಂತಾನೆ ಹೇಳೋದು ಮೆಡಿಟೇಷನ್ ಮಾಡೋರಿಗೆ. ಲೈಟ್ ಫುಡ್ ಅಂದ್ರೆ ಇವಾಗ ನೀವು ಒಂದು 7:30 ಒಳಗಡೆ ಊಟ ಮಾಡಿದ್ರಿ ಅಂದ್ರೆ 10 o'clock ಮೆಡಿಟೇಷನ್ ಮಾಡ್ತಾ ಇದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ. ಫಸ್ಟ್ ನೀವು ಮೆಡಿಟೇಷನ್ ಮಾಡೋದಾದ್ರೆ 10 ಮಿನಿಟ್ಸ್ ಮಾಡಿ ಸಾಕು. 10 ಮಿನಿಟ್ಸ್ ಇಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಎಷ್ಟು ವಯಸ್ಸಿದೆ, ನಿಮ್ಗೆ ಅಷ್ಟು ನಿಮಿಷ ಇದು ಮೆಡಿಟೇಷನ್ ಮಾಡ್ಬೇಕು. 30 ವಯಸ್ಸದವ್ರಿದ್ರೆ 30 ನಿಮಿಷ ಮೆಡಿಟೇಷನ್ ಮಾಡ್ಬೇಕು. 40 ವರ್ಷದವರಿದ್ರೆ 40 ನಿಮಿಷ. ಈ ತರ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ಮೆಡಿಟೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಏಜ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಮೆಡಿಟೇಷನ್. ಹಾ ಮ್ಯಾಮ್, ಚೆನ್ನಾಗಿ ನಡೀತಾ ಇದೆ ಮ್ಯಾಮ್ ನಿಮ್ದು. ನನಗೆ ಸ್ವಲ್ಪ ಇಶ್ಯೂ ಆಗ್ತಾ ಇದೆ ಅಷ್ಟೇ. ಚೆನ್ನಾಗಿ ಹೇಳ್ತಾ ಇದ್ದೀರಾ. ಜಾಯಿನ್ ಆಗಿ, ಥ್ಯಾಂಕ್ ಯು ಮ್ಯಾಮ್. ಯಾಕಂದ್ರೆ ಜನ ಜಾಸ್ತಿ ಆದ್ರೆ ನನ್ಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಡೈಲಿ ಬರಕ್ಕೆ. ಹಾ ಮ್ಯಾಮ್, ಇಲ್ಲ ನಾವು ಬೇರೆ ನಮ್ ಫ್ರೆಂಡ್ಸ್ ಎಲ್ಲ ಹೇಳ್ತೀವಿ ಮ್ಯಾಮ್. ಹೇಳಿ. ತನುಜ ಅನ್ಮ್ಯೂಟ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಎಂಡ್ ಮಾಡೋಣ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹರಿ ಓಂ ಮ್ಯಾಮ್.